ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೋ ಶ್ರೀಪತಿರ್ಮಾನದೋನಃ ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿತಿರ್ನಾರಾಯಣಾತ್ಮಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾದಿಗುರುಚೇ ಮುನೀನ್ ಶ್ರೀಪಾದರಾತ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾನ್ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸತ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರ್ವಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನನ್ಮಲಾತ್ಮಾ ಕಥಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಹರಿಕ್ಷೀರಾಂಬುಧೇ ಸ್ವೈರಂ ಭವಗರ್ಮರಿಪೋರ್ಮನಃ ವಿಹರ ಹರಶ್ಚಿತ್ರ ಚಾರಿತ್ರ ಚತುರೋರ್ಮಿಷು. ಗುರುಗಳ ಅನುಗ್ರಹದಿಂದ ಯಥಾಮತೆಯಾಗಿ ವಾದರಾಜ ಸ್ವಾಮಿಗಳವರಿಂದ ರಚಿತವಾದಂತಹ ತೀರ್ಥ ಪ್ರಬಂಧದ ಪಶ್ಚಿಮ ಪ್ರಬಂಧ ಯಥಾಮತೆಯಾಗಿ ಆ ಶ್ಲೋಕದ ಅಭಿಪ್ರಾಯವನ್ನು ತಿಳಿಯಲಿಕ್ಕೆ ಪ್ರಯತ್ನ ಪಡೋಣ. ವಾದರಾಜ ಸ್ವಾಮಿಗಳವರು ತೀರ್ಥ ಪ್ರಬಂಧ ಅಂಥೇಳಿ ಗ್ರಂಥವನ್ನು ರಚನೆ ಮಾಡ್ತಾ ಇರಬೇಕಾದರೆ ಆರಂಭದಲ್ಲಿ ಮಂಗಲಾಚರಣೆಯನ್ನು ಮಾಡ್ತಾರೆ. ಹರಿಕ್ಷೀರಾಂಬುಧೇ ಸ್ವೈರಂ ಭವಗರ್ಮ ರಿಪೋರ್ಮನಃ ವಿಹರಾಹರಶ್ಚಿತ್ರ ಚಾರಿತ್ರ ಚತುರೋರ್ಮಿಷು ಅಂತೇಳಿ. ಮುಖ್ಯ ಉದ್ದೇಶ ಭಾರತ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಕ್ಷೇತ್ರಗಳಂತಿದೆ ಆ ಎಲ್ಲ ಕ್ಷೇತ್ರಗಳ ವರ್ಣನೆಯನ್ನು ಮಾಡಬೇಕು. ಅಲ್ಲಿರುವಂತಹ ಭಗವಂತನ ಮಹಿಮೆ, ಅವನ ಚಿಂತನ, ಆ ತೀರ್ಥಕ್ಷೇತ್ರದ ಮಹಿಮೆ, ಇವುಗಳ ವರ್ಣನೆಗಾಗಿ ಆರಂಭದಲ್ಲಿ ಮಂಗಲಾಚರಣೆಯನ್ನು ಮಾಡ್ತಾ ಇದ್ದಾರೆ. ಮಂಗಲಾಚರಣೆಯಲ್ಲಿ ನಾನು ಭಗವಂತನಿಗೆ ನಮಸ್ಕಾರ ಮಾಡುತ್ತೇನೆ ಅಂತ ಹೇಳಿ ಹೇಳಬೇಕು. ಇಲ್ಲಿ ಹೇಳಬೇಕಾದರೆ ಅವರು ಹೇಳ್ತಾರೆ, ನನ್ನ ಮನಸ್ಸು ಭಗವಂತನ ಮಹಿಮೆಗಳಲ್ಲಿ ಇದು ವಿಹಾರ ಮಾಡಲಿ ಅಂತ ರೀತಿಯಾಗಿ. ಹಾಗಾಗಿ ಮನಸ್ಸು ವಿಹಾರ ಮಾಡಲಿ ಅಂತಂದ್ರೆ ಮನಸ್ಸಿಗೆ ಸ್ವಾಮಿಯಾದಂತಹ ಜೀವನು ವಿಶೇಷವಾಗಿ ಆ ಎಲ್ಲ ಯಥೇಷ್ಟವಾಗಿ ಪ್ರತಿನಿತ್ಯದಲ್ಲಿಯೂ ಕೂಡ ಆ ಮಹಿಮೆಯನ್ನು ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ರೀತಿಯಾಗಿ
ಒಟ್ಟಾರೆ ಅಭಿಪ್ರಾಯ ತಿಳಿಸುತ್ತಿದ್ದಾರೆ. ಇಲ್ಲಿ ಒಂದೊಂದು ಪದಕ್ಕೆ ಒಂದೊಂದು ವಿಶೇಷ ಅರ್ಥವನ್ನು ನಾರಾಯಣ ಆಚಾರ್ಯರು ಸ್ವತಃ ವಾದಿರಾಜ ಸ್ವಾಮಿಗಳವರ ಕಾಲದಲ್ಲಿಯೇನೆ ಇರತಕ್ಕಂತಹವರು, ಅವರ ಮುಖತಃ ಈ ಗ್ರಂಥವನ್ನು ಕೇಳಿದವರು. ಈಗ ಸಾಧಾರಣವಾಗಿ ವೇದವ್ಯಾಸ ದೇವರು ಭಾಗವತಾದಿ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅದನ್ನೆಲ್ಲ ಸೂತ ಪುರಾಣಿಕರು ಅವರೆಲ್ಲ ಹೇಳಿದ್ದಾರೆ, ಶೌನಕಾದಿಗಳು ಕೇಳಿದ್ದಾರೆ ಅಂತ ಹೇಳ್ತೀವಿ. ಈ ದಿನ ತನಕ ಹೇಳ್ತಿದ್ದಾರೆ. ಆದರೆ ಹೇಳುವಂತಹ ಆಚಾರ್ಯರು ಸಾಕ್ಷಾತ್ ವೇದವ್ಯಾಸ ದೇವರ ಮುಖದಿಂದ ಏನು ಕೇಳುವವರಲ್ಲ, ಗ್ರಂಥದಲ್ಲಿ ರಚನೆ ಮಾಡಿದ್ದಾರೆ. ಹಾಗಾಗಿ ಆ ಶ್ಲೋಕ ನೋಡ್ಕೊಂಡು ಹೇಳೋದಿರುತ್ತೆ. ಆದರೆ ಈ ಒಂದು ಗ್ರಂಥಕ್ಕೆ ಒಂದು ವಿಶೇಷ ಇದೆ. ಸಾಕ್ಷಾತ್ ವ್ಯಾಖ್ಯಾನ ಮಾಡತಕ್ಕಂಥವರು ಅವರ ಶಿಷ್ಯರೇ, ಅವರ ಮುಖತಃ ಈ ಗ್ರಂಥವನ್ನು ಕೇಳಿದರು. ಹಾಗಾಗಿ ಈಗ ವೇದವ್ಯಾಸ ದೇವರು ರಚನೆ ಮಾಡಿದಂತಹ ಬ್ರಹ್ಮಸೂತ್ರಗಳಿಗೆ ಶ್ರೀಮದಾಚಾರ್ಯರು ಭಾಷ್ಯ ಬರೆದರು. ನಂತರದಲ್ಲಿ ಟೀಕಾಕೃತ್ಪಾದರು ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ನಂತರದಲ್ಲಿ ಬಂದಿರುವಂತಹ ದೊಡ್ಡ ದೊಡ್ಡ ಮಹಾಜ್ಞಾನಿಗಳೆಲ್ಲ ಟಿಪ್ಪಣಿ ಬರೆದಿದ್ದಾರೆ. ಈ ವ್ಯಾಸರಾಜರಿಂದ ಆರಂಭ ಮಾಡಿಕೊಂಡು ಶ್ರೀಪಾದರಾಜರು, ವ್ಯಾಸರಾಜರು, ರಾಘವೇಂದ್ರ ಸ್ವಾಮಿಗಳವರು ಎಲ್ಲ ಆ ಟೀಕಾ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ, ಅದಕ್ಕೆ ಟಿಪ್ಪಣಿ ಬರೆದಿದ್ದಾರೆ. ಬರಿಬೇಕಾದರೆ ಮೂಲತಃ ಯಾರು ಮಾಡಿದ್ದಾರೆ, ಟೀಕಾರರನ್ನು ಅವ್ರು ಯಾರು ಪ್ರತ್ಯಕ್ಷತಃ ನೋಡಿಲ್ಲ, ಶ್ರೀಮದಾಚಾರ್ಯರು ನೋಡಿಲ್ಲ. ಆ ಅವತಾರದಲ್ಲಿ ವೇದವ್ಯಾಸ ದೇವರಂತೂ ಕಾಣಿಸುವುದಿಲ್ಲ. ಹಾಗಾಗಿ ಅವರ ಈ ವಿಶೇಷವಾಗಿ ಅವರ ತಪಸ್ಸು, ಸಾಧನೆ, ಅವರ ಭಗವಂತನ ಅನುಗ್ರಹ, ಆ ಅನುಗ್ರಹದಿಂದಾಗಿ ಆ ಗ್ರಂಥದ ಅಭಿಪ್ರಾಯ ಹೀಗಿರಬಹುದು ಅಂಥೇಳಿ ಅವರು ತಮ್ಮ ತಪಸ್ಸಾಮರ್ಥ್ಯದಿಂದಾಗಿ, ಅವರು ಗುರುಗಳಿಂದಾಗಿ ತಿಳಿದಿರ್ತಕ್ಕಂಥ ವಿಚಾರಗಳನ್ನು ಸಾಕಷ್ಟು ಕಡೆಗೆ ಅಧ್ಯಯನ ಮಾಡಿ 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 ಆ ವಿಚಾರಗಳನ್ನು ಅದನ್ನು ತಿಳಿಸ್ತಾರೆ. ಪ್ರಾಮಾಣಿಕವಾದಂತಹ ವಿಚಾರಗಳನ್ನು ತಿಳಿಸ್ತಾರೆ. ಸಾಕ್ಷಾತ್ ಗುರುಗಳು, ಉಪದೇಶಕರಾದಂತಹ ಗುರುಗಳು ಎದುರಿಗೆ ಇಲ್ಲದೆ ಹೋದರೂ ಕೂಡ ಅವರು ಬರೆದಿರುವಂತಹ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಈ ತೀರ್ಥ ಪ್ರಬಂಧದ ವ್ಯಾಖ್ಯಾನದಲ್ಲಿ ನಾರಾಯಣಾಚಾರ್ಯರು ಸ್ವತಃ ತಾವೇ ಗುರುಮುಖದಿಂದ ಆ ಗ್ರಂಥಗಳನ್ನು ಕೇಳಿ ಅವರ ಶಿಷ್ಯರು ಈ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಇನ್ನೂ ಹೆಚ್ಚಿನ ಒಂದು ವಿಶೇಷ ಅಂತಕ್ಕಂಥದ್ದು ತಿಳಿಯಬಹುದು. ಅವರು ವ್ಯಾಖ್ಯಾನ ಮಾಡಬೇಕಾದ್ರೆ ಒಂದೊಂದು ಪದಗಳಿಗೆ ವಿಶಿಷ್ಟವಾದಂತಹ ಅರ್ಥವನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿ ಭವಕರ್ಮ ರಿಪೋರ್ ಮನಃ ಅಂತ ಹೇಳಿ ಒಂದು ಶಬ್ದ ಇದೆ. ಒಟ್ಟಾರೆ ಅಭಿಪ್ರಾಯ, ಸಂಸಾರವೆಂಬುವಂತಹ ಘೋರವಾದ ಸಮುದ್ರಕ್ಕೆ ವೈರಿಯಾಗಿರತಕ್ಕಂತಹ ಯಾರು ಅಂತಂದ್ರೆ ಭಗವಂತನ ಏನು ಈ ಕರುಣಾ ಸಮುದ್ರ. ಹಾಗಾಗಿ ಭವಸಾಗರವನ್ನು ದಾಟಿಸ್ತಕ್ಕಂಥದ್ದು ಯಾವುದು, ಭಗವಂತನ ಅನುಗ್ರಹ ಅಂತ ರೀತಿಯಾಗಿ ಹೇಳಬೇಕಾಗಿದೆ. ಹಾಗಾಗಿ ಆ ಭಗವಂತನ ಈ ಏನು ಕ್ಷೀರ ಸಮುದ್ರದಂತೆ ಇರತಕ್ಕಂತಹ ಈ ಭಗವಂತನ ಮಹಿಮೆ ಏನಿದೆ, ಈ ಮಹಿಮೆ ನಮ್ಮ ಎಲ್ಲ ಸಂಸಾರದ ತಾಪವನ್ನು ಕಳೆಯಲಿ ಅಂತ ರೀತಿಯಾಗಿ ವಾದಿರಾಜ ಸ್ವಾಮಿಗಳವರು ಹೇಳಬೇಕಾದ್ರೆ ಈ ಒಂದಕ್ಕೊಂದಕ್ಕೆ ಬಹಳಷ್ಟು ಸಾಂಗತ್ಯ ಇದೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಸಾಧಾರಣವಾಗಿ ತುಂಬಾ ಬಿಸಿಲಿನಲ್ಲಿ ಅಡ್ಡಾಡಿರ್ತಕ್ಕಂಥವರಿಗೆ ನದಿ ಸ್ನಾನ ಮಾಡಿದಾಗ ಸ್ವಲ್ಪ ಉಪಶಮನ ಆಗುತ್ತೆ, ಸಮುದ್ರ ಸ್ನಾನ ಮಾಡಿದಾಗಲೂ ಕೂಡ ಉಪಶಮನ ಆಗತ್ತೆ. ಆದರೆ ನಾವೇನು ಈಗಿದ್ದೇವೆ, ಈ ಸಂಸಾರದಲ್ಲಿ ಅನೇಕ ಜನರ ಬಂಧ, ಜವಾಬ್ದಾರಿ, ದೇಹದ ಒಂದು ನ್ಯೂನತೆ, ಸಾಧನೆ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೇವೆ, ಅದಕ್ಕೆ ದೇಹ ಸ್ಪಂದಿಸೋದಿಲ್ಲ, ಕಾಲಕ್ಕೆ ತಕ್ಕಾಗಿರೋದಿಲ್ಲ. ಹೆಚ್ಚಿನ ಜಪ, ಪಾರಾಯಣ, ಸ್ತೋತ್ರ, ಪ್ರದಕ್ಷಿಣೆ ಮಾಡಬೇಕು ಅಂತ ಅನ್ಕೊಳ್ತೇವೆ, ಏನೋ ವಿಘ್ನ ಬರುತ್ತೆ. ಅದಕ್ಕೆಲ್ಲ ಕಾರಣಗಳು ನಾವು ಮಾಡಿದ ಜನ್ಮಾಂತರದಲ್ಲಿ ಮಾಡಿದಂತಹ ಕರ್ಮಗಳು, ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ, ಇವೆಲ್ಲ ಈ ತಾಪಗಳು ಎಷ್ಟಿದೆ ಅಂದ್ರೆ ಸಮುದ್ರದಂತೆ ಇದೆ. ಹಾಗಾಗಿ ಅಂತಹ ಸಮುದ್ರದಂತೆ ಇರುವಂತಹ ಈ ಏನು ಘೋರವಾದಂತಹ ಸಂಸಾರದ ತಾಪ ಇದು ಪರಿಹಾರ ಆಗಬೇಕಾದ್ರೆ ಸಾಧಾರಣ ಏನೋ ಒಂದು ಸಮುದ್ರ ಸ್ನಾನ ಮಾಡಿ
ಬಿಸಿಲಿನ ತಾಪ ಪರಿಹಾರ ಆಗುವುದೇ ಹೊರತಾಗಿ ಈ ಏನು ಸಂಸಾರದ ತಾಪ ಇದೆ ಇದು ಪರಿಹಾರ ಆಗಬೇಕು ಅಂದ್ರೆ ಆ ಭಗವಂತನ ಮಹಿಮೆಯನ್ನು ಮಾತ್ರ ಕೇಳಬೇಕು. ಆ ಮಹಿಮೆ ಎಂಥದ್ದಾಗಿದೆ ಅಂತಂದ್ರೆ ಸಾಗರದಂತೆ ಇದೆ. ಸಾಗರದಂತೆ ಅಂದ್ರೆ ಅದಕ್ಕೊಂದು ಮಿತಿ ಇರುತ್ತೆ. ಆದರೆ ಭಗವಂತನ ಮಹಿಮೆ ಅವನಿಗೆ ಸರ್ವಥಾ ಮಿತಿ ಇಲ್ಲ. ಹಾಗಾಗಿ ಆ ಆ ಭಗವಂತನ ಮಹಿಮೆ ಎನ್ನುವಂತಹ ಏನು ಆ ಭಗವಂತನ ಮಹಿಮೆ ಅದು ಕ್ಷೀರ ಸಮುದ್ರದಂತೆ ಇದೆ. ಅಂತಹ ಭಗವಂತನ ಮಹಿಮೆ ನಮ್ಮೆಲ್ಲರ ಒಂದು ತಾಪಗಳನ್ನು ಪರಿಹಾರ ಮಾಡಲಿ ಅಂತ ರೀತಿಯಾಗಿ ತಿಳಿಸುತ್ತಿದ್ದಾರೆ. ಆ ಮಹಿಮೆ ಎಂಥದ್ದು ಅಂತಂದ್ರೆ ಚಿತ್ರ ಚಾರಿತ್ರ ಚತುರೋರ್ಮಿಷು ಅಂತೇಳಿ ಒಂದು ವಿಶೇಷಣ ಕೊಡ್ತಾರೆ. ಬರೀ ಕೇವಲ ಭಗವಂತನ ಮಹಿಮೆ ಏನಂತ ತಿಳ್ಕೊಳ್ಬೇಕ್ರಿ ಅಂತಂದಾಗ ಅನೇಕ ಅವತಾರಗಳೆಲ್ಲ ಭಗವಂತ ತಾಳಿದ್ದಾನೆ. ಮತ್ಸ್ಯಾದಿ ಅನೇಕ ರೂಪಗಳನ್ನೆಲ್ಲ ಸಜ್ಜನರ ಉದ್ಧಾರಕ್ಕಾಗಿ ದುರ್ಜನರ ಶಿಕ್ಷಣಕ್ಕಾಗಿ ಅದನ್ನೆಲ್ಲ ತಾಳಿದ್ದಾನೆ. ಹಾಗಾಗಿ ಒಂದೊಂದು ಮಹಿಮೆಯು ಕೂಡ ಬಹಳಷ್ಟು ಆಶ್ಚರ್ಯಕರವಾಗಿರ್ತಕ್ಕಂಥದ್ದಾಗಿದೆ. ಯಾಕೆಂದ್ರೆ ನಾವ್ಯಾರೂ ಕೂಡ ಅಂತಹ ಮಹಿಮೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅಘಟಿತ ಘಟನಾ ಸಾಮರ್ಥ್ಯದಿಂದ ಕೂಡಿರ್ತಕ್ಕಂತಹ ಏನು ಭಗವಂತನ ಮಹಿಮೆ ಇದೆ ಇದು ಅತ್ಯಂತ ಆಶ್ಚರ್ಯಕರವಾಗಿರ್ತಕ್ಕಂತಹದ್ದು. ಅಂತಹ ಚಿತ್ರ ಚಾರಿತ್ರ ಚತುರೋರ್ಮಿಷು ಒಂದೊಂದು ಪದಕ್ಕೆ ಸ್ವಾರಸ್ಯವನ್ನು ತಿಳಿಸುತ್ತಿದ್ದಾರೆ. ಇಲ್ಲಿ ಬಹಳಷ್ಟು ಆಶ್ಚರ್ಯತಮವಾಗಿರ್ತಕ್ಕಂಥದ್ದು ಅಂದ್ರೆ ಭಗವಂತನ ಈ ಶಕ್ತಿ, ಭಗವಂತನ ಅವತಾರದ ಲೀಲೆ. ಈ ಲೀಲೆ ನಾವು ಸಾಧಾರಣವಾಗಿ ನದಿಯಲ್ಲೋ ಸಮುದ್ರದಲ್ಲೋ ಎಷ್ಟೊತ್ತು ಸ್ನಾನ ಮಾಡಬಹುದು? ಒಂದು 10 ನಿಮಿಷನೋ ಒಂದು 15 ನಿಮಿಷನೋ ಮಾಡಬಹುದು. ಅದಕ್ಕಿಂತ ಹೆಚ್ಚು ಮಾಡಿಬಿಟ್ರೆ ನಮಗೆ ಅದು ನೀರು ನೆಗಡಿ ಗೀಡೆಲ್ಲ ಬಂದ್ಬಿಡತ್ತೆ. ಆದರೆ ಈ ಭಗವಂತನ ಮಹಿಮೆ ಎನ್ನುವಂತ ಏನು ಸಮುದ್ರ ಇದೆ, ಎಷ್ಟು ಬಾರಿ ನಾವು ಅದರಲ್ಲಿ ಮುಳುಗಿದರೂ ಕೂಡ ನಮಗೆ ಇನ್ನೂ ಹೆಚ್ಚಿನ ಆನಂದವೇ ಬರುತ್ತೆ ಹೊರತಾಗಿ ಸರ್ವಥಾ ನಮಗೆ ಆ ನೀರಿನಿಂದ ಆಗುವಂತಹ ಯಾವುದೇ ರೀತಿಯಾದಂತಹ ತೊಂದರೆಗಳು ಬರುವುದಿಲ್ಲ ಅನ್ನುವುದಕ್ಕಾಗಿ ಚತುರ ಅಂತೇಳಿ ಪದ ಇಟ್ಟಿದ್ದಾರಂತೆ. ಚಿತ್ರ ಚಾರಿತ್ರ ಚತುರೋರ್ಮಿಷು. ಸಾಧಾರಣ ಸಮುದ್ರದ ನೀರಿಗೂ ಭಗವಂತನ ಮಹಿಮೆ ಎಂಬ ಸಮುದ್ರದ ನೀರಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಹಾಗಾಗಿ ಅದನ್ನು ತಿಳಿಸಿಕೊಡೋದಕ್ಕಾಗಿ ಇಲ್ಲಿ ಚತುರ ಎಂಬ ಪದವನ್ನು ಇಟ್ಟಿದ್ದಾರೆ ಅಂತ ಹೇಳಿ ಟಿಪ್ಪಣಿಕಾರ ತಿಳಿಸ್ತಾರೆ. ಹಾಗಾಗಿ ಅಂತಹ ಭಗವಂತನ ಮಹಿಮೆ ಅದು ಹೇಗಿದೆ ಅಂದ್ರೆ ಊರ್ಮಿಷು, ಅಲೆಗಳು ಮೇಲಿಂದ ಮೇಲೆ ಬರ್ತಾ ಇರುತ್ತೆ ಅಂತೆ. ಸಮುದ್ರ ಸಾಧಾರಣವಾಗಿ ಸಮುದ್ರದ ಹತ್ರ ಹೋದಾಗ ಒಂದು ತರಂಗ ಆದ್ಮೇಲೆ ಇನ್ನೊಂದು ತರಂಗ ಬರಬೇಕಾದ್ರೆ ಸ್ವಲ್ಪ ವ್ಯವಧಾನ ಇರುತ್ತೆ. ಆದರೆ ಇಲ್ಲಿಯೂ ಕೂಡ ಭಗವಂತನ ಮಹಿಮೆಗಳಲ್ಲಿ ವ್ಯವಧಾನ ಇದೆ ಅಂತ ಸರ್ವಥಾ ತಿಳಿಬೇಡ್ರಿ. ಯಾವಾಗಲೂ ಕೂಡ ಭಗವಂತನ ಮಹಿಮೆ ಮೇಲಿಂದ ಮೇಲೆ ಅವನ ಅದ್ಭುತವಾದಂತಹ ಸಾಮರ್ಥ್ಯವನ್ನು ಜಗತ್ಸೃಷ್ಟಾದಿ ವ್ಯಾಪಾರವನ್ನು ಮಾಡ್ತಾನೇ ಇದ್ದಾನೆ. ಆದರೆ ಕೆಲವೊಂದ್ಸಲ ಅಭಿವ್ಯಕ್ತಿ ಆಗತ್ತೆ, ಕೆಲವೊಂದ್ಸಲ ಅಭಿವ್ಯಕ್ತಿ ಆಗೋದಿಲ್ಲ. ಅಂದ ಮಾತ್ರಕ್ಕೆ ಸರ್ವಥಾ ಇಲ್ಲ ಅಂತ ರೀತಿಯಾಗಿ ತಿಳಿಬೇಡ್ರಿ. ಅಂತಹ ಭಗವಂತನ ಮಹಿಮೆಯಲ್ಲಿ ಈ ನನ್ನ ಮನಸ್ಸು ಯಾವಾಗಲೂ ಕೂಡ ಅಹರಹ ಪ್ರತಿನಿತ್ಯದಲ್ಲಿಯೂ ಕೂಡ ಸಾಧಾರಣವಾಗಿ ಸಮುದ್ರ ಸ್ನಾನ ಒಮ್ಮೆ ಮಾತ್ರ ಇರುತ್ತೆ. ಹುಣ್ಣಿಮೆಗೋ ಅಥವಾ ಅಮಾವಾಸ್ಯೆಗೋ ವಿಶೇಷ ಪರ್ವಗಳಲ್ಲಿ ಮಾತ್ರ ಅದನ್ನ ಸ್ನಾನ ಮಾಡಬೇಕು ಅಂತ ರೀತಿಯಾಗಿದೆ. ದಿನನಿತ್ಯದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಈ ಭಗವಂತನ ಮಹಿಮೆ ಎನ್ನುವಂತಹ ಏನು ಸಮುದ್ರ ಇದೆ ಅಲ್ಲಿ ಮಾತ್ರ ನಿರಂತರವಾಗಿ ನನ್ನ ಮನಸ್ಸು ಯಥಾಯೋಗ್ಯವಾಗಿ ಯಥೇಷ್ಟವಾಗಿ ವಿಹಾರ ಮಾಡಲಿ, ಭಗವಂತನ ಮಹಿಮೆಯನ್ನು ಇನ್ನೂ ಹೆಚ್ಚಿನ ತಿಳಿದುಕೊಳ್ಳುವ ಹಾಗೆ ಆಗಲಿ ಅಂತ ರೀತಿಯಾಗಿ ವಾದರಾಜ ಸ್ವಾಮಿಗಳವರು ಮಂಗಲಾಚರಣೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಹರಿ ಅಂತ ರೀತಿಯಾಗಿ ಯದ್ಯಪಿ ಮಂಗಲಾಚರಣೆ ಅಂದ್ರೆ ಭಗವಂತನ ಅನೇಕ ಗುಣಗಳನ್ನು ತಿಳಿಸ್ತಾ ಅಂತಹ ಭಗವಂತನಿಗೆ ನಮಸ್ಕಾರ ಅಂತ ಹೇಳಬೇಕಾಗಿತ್ತು. ಇಲ್ಲಿ ಆ ಥರ ಹೇಳಿಲ್ಲ. ನನ್ನ ಮನಸ್ಸು ಭಗವಂತನ ಮಹಿಮೆಗಳಲ್ಲಿ ವಿಹಾರ ಮಾಡಲಿ ಅಂತ ಇಷ್ಟೇ ಹೇಳ್ಬಿಟ್ರು. ಇದರಲ್ಲಿ ಮಂಗಲಾಚರಣೆ ಅಂದ್ರೆ ಹೆಚ್ಚಿನದಾದಂತಹ ವಿಶೇಷಣಗಳು ಇಲ್ಲಲ್ಲ ಅಂತಂದ್ರೆ ಅದಕ್ಕೆ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಹೇಳ್ತಾರೆ. ಸರ್ವತಃ ಹಾಗೇನಿಲ್ಲ. ಹರಿ ಎನ್ನುವ ಶಬ್ದದಿಂದಲೇ ಬೇಕಾದಷ್ಟು ಮಂಗಳಗಳು ಅದು ಮಾಡಿದ ಹಾಗೆ ಆಗತ್ತೆ. ಬಹಳಷ್ಟು ಕಡೆಗೆ ಶ್ರೀಮದಾಚಾರ್ಯರು ಹರಿಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಅಂತ ತಿಳಿಸ್ತಾರೆ. ಪ್ರಾದುರ್ಭೂತೋ ಹರಿರ್ವ್ಯಾಸ ವಿರಿಂಚಿ ಭವಪೂರ್ವಕೈ ಅಂತೇಳಿ ಅನುವ್ಯಾಖ್ಯಾನದ ಗ್ರಂಥಗಳಲ್ಲಿ ಹರಿಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಭಾಗವತದಲ್ಲಿಯೂ ಕೂಡ
ವನಂಗತೋ ಯದ್ಹರಿಮಾಶ್ರಯೇತ. ಹರಿಯನ್ನೇ ನೀವು ವಾನಪ್ರಸ್ಥಾಶ್ರಮದಲ್ಲಿ ವಿಶೇಷವಾಗಿ ಯಾರು ಭಗವಂತನನ್ನು ಹೊಂದಬೇಕು ಅಂತ ಅಪೇಕ್ಷೆ ಪಡ್ತೀರಿ ಅವರು ವಿಶೇಷವಾಗಿ ಭಗವಂತನಾದಂಥ ಹರಿಯನ್ನು ಭಜನೆ ಮಾಡಿ ಅಂತೇಳಿ ಟೀಕಾಕೃತವಾದರೂ ಕೂಡ ನಮೋ ಅಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಅಂತ ಹೇಳೇನೆ. ಹಾಗಾಗಿ ಆ ಹರಿನಾಮಸ್ಮರಣನೇ ವಿಶೇಷ ದೊಡ್ಡದಾದಂತಹ ಮಂಗಲಾಚರಣೆ. ಆದ್ದರಿಂದಾಗಿ ಆ ಎಲ್ಲರ ಮಹಿಮೆಯನ್ನು ತಿಳಿಸಿಕೊಡ್ತಕ್ಕಂತಾಗಿದೆ. ಪರಮ ಮಂಗಲದಾಯಕವಾದಂತಹ ಈ ಹರಿನಾಮ ಸ್ಮರಣ ಎಲ್ಲ ಗುಣಗಳನ್ನು ಆಧಿಕ್ಯವನ್ನು ತಿಳಿಸಿಕೊಡ್ತಕ್ಕಂಥದ್ದಾಗಿದೆ. ಆದ್ದರಿಂದಾಗಿ ವರ್ಣಗಳ ಶುದ್ಧಿ ಅಧಿಕ ಅಂತ ಹೇಳ್ತಾರೆ. ಅತ್ರ ಪರಮಮಂಗಲ ರೂಪ ದೇವತಾ ವಾಚಕ ಹರಿಶಬ್ದ ಪ್ರಯೋಗಾದೇವ ಸರ್ವಸಾಮಂಜಸ್ಯೇಪಿ ವರ್ಣಗಳ ಶುದ್ಧಿ ಅಧಿಕ. ಎಲ್ಲ ಮಂಗಲವನ್ನು ತಂದುಕೊಡ್ತಕ್ಕಂತಹ ಭಗವಂತನ ತಿಳಿಸಿಕೊಡುವಂತಹ ಏನು ಶಬ್ದ ಇದೆ ಹರಿಶಬ್ದ, ಇದು ಎಲ್ಲ ಮಂಗಲವನ್ನು ಉಂಟು ಮಾಡಿದರೂ ಕೂಡ ಒಂದು ಹೆಚ್ಚಿನ ಗುಣ ಏನು ಅಂತಂದ್ರೆ ವರ್ಣಗಣ ಶುದ್ಧಿ, ಏಕಾದಶವಾದಂತಹ ಆಧಿಕ್ಯವನ್ನು ತಿಳಿಸಿಕೊಡ್ತಾ ಇದ್ದರಿಂದಾಗಿ ಆ ಹರಿ ಎನ್ನುವ ಪದವನ್ನೇ ಮೊದಲಿಗೆ ಇಟ್ಟು ಆ ಗ್ರಂಥವನ್ನು ಆರಂಭವನ್ನು ಮಾಡುತ್ತಿದ್ದಾರೆ. ಅಂತಹ ರೀತಿಯಾಗಿ ಗ್ರಂಥದ ಆರಂಭದಲ್ಲಿ ವಾದರಾಜ ಸ್ವಾಮಿಗಳವರು ತಿಳಿಸಿಕೊಡುತ್ತಿದ್ದಾರೆ. ಯಾವುದೇ ಒಂದು ಗ್ರಂಥ ತಿಳಿಬೇಕಾದ್ರೆ 4 ಮೊದಲು ತಿಳಿಬೇಕಂತೆ. ಅಧಿಕಾರಂ ಫಲಂ ಚೈವ ಪ್ರತಿಪಾದ್ಯಂ ಚ ವಸ್ತುಯೇತು ಸ್ಮೃತ್ವಾ ಪ್ರಾರಭತೆ ಗ್ರಂಥಂ ಕರೋತೀಶೋ ಮಹತ್ಫಲಂ ಅಂತೇಳಿ ತಿಳಿಸ್ತಾರೆ. ಹಾಗಾಗಿ ಇದಕ್ಕೆ ಮುಖ್ಯ ಅಧಿಕಾರಿಗಳು ಯಾರು ಅಂತಂದ್ರೆ ಸಜ್ಜನರೇ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಅಧಿಕಾರಿಗಳು. ವಿಷಯ ಯಾವುದು ಅಂದ್ರೆ ಭಗವಂತನ ಮಹಾತ್ಮನೇ ಇದು ವಿಷಯ. ಪ್ರತಿಪಾದ್ಯವಾದಂತಹ ವಸ್ತು ಅಂತಂದ್ರೆ ಭಗವಂತ ಪ್ರತಿಪಾದಕವಾಗಿರ್ತಕ್ಕಂಥದ್ದಾಗಿದೆ ಈ ಗ್ರಂಥ. ಹಾಗಾಗಿ ಅಧಿಕಾರಿ, ವಿಷಯ, ಪ್ರಯೋಜನ ಏನು? ಭಗವಂತನ ಮಹಿಮೆಯನ್ನು ತಿಳಿದಾಗ ನಮಗೇನು ಪ್ರಯೋಜನ ಆಗುತ್ತೆ? ಅವನಲ್ಲಿ ಸ್ನೇಹ ಭಕ್ತಿ ಬರುತ್ತೆ. ಭಕ್ತಿಯಿಂದಾಗಿ ಭಗವಂತ ಮೋಕ್ಷಾದಿ ಪುರುಷಾರ್ಥಗಳನ್ನು ಕೊಡ್ತಕ್ಕಂಥದ್ದಾಗಿದ್ದಾನೆ. ಹಾಗಾಗಿ ಈ ಗ್ರಂಥ ಇದು ಅತ್ಯಂತ ಅಧಿಕಾರಿ ಪ್ರಯೋಜನ ಸಂಬಂಧ ಚತುಷ್ಟಯ ಉಪೇತವಾಗಿದ್ದರಿಂದಾಗಿ ಅವಶ್ಯವಾಗಿ ಇದನ್ನು ಎಲ್ಲರೂ ಕೂಡ ಶ್ರವಣ ಅಧ್ಯಯನಾದಿಗಳನ್ನು ಮಾಡಲೇಬೇಕು ಅಂತ ತಿಳಿಸ್ತಾ ಮುಂದೆ ವಿಶೇಷವಾಗಿ ತಮ್ಮ ಗ್ರಂಥವನ್ನು ಹಯಗ್ರೀವ ದೇವರು ಇನ್ನೂ ಹೆಚ್ಚಿನ ಅಸದೃಶವಾಗುವ ಹಾಗೆ ಅಸಾಮಾನ್ಯವಾಗಿರ್ತಕ್ಕಂಥದ್ದು ಆಗುವ ಹಾಗೆ ಅನುಗ್ರಹ ಮಾಡಲಿ ಅಂತೇಳಿ ಹಯಗ್ರೀವ ದೇವರಲ್ಲಿ ವಾದರಾಜ ಸ್ವಾಮಿಗಳು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಹಯಗ್ರೀವ ದಯಾ ಸಿಂಧು ಅಂಧೂಕೃತ ಭವಾಂಬುಧಿ ಪ್ರಬಂಧಂ ಅಪ್ರತಿದ್ವಂದ್ವಂ ಕರೋತ್ವೇನ ಮನೇನ ಸಂ. ಈ ನಾನೇನೋ ಗ್ರಂಥ ರಚನೆ ಮಾಡ್ತಿದ್ದೇನೆ, ಸಾಕಷ್ಟು ಜನ ಬೇಕಾದಷ್ಟು ಪುರಾಣಗಳಲ್ಲಿ ಅಲ್ಲೆಲ್ಲೆಲ್ಲಿ 18 ಪುರಾಣಗಳಲ್ಲಿ ಎಲ್ಲಾ ಕ್ಷೇತ್ರಗಳ ಮಹಿಮೆಯನ್ನು ಕೂಡ ವರ್ಣನೆ ಮಾಡಿದ್ದಾರೆ. ವೇದವ್ಯಾಸ ದೇವರು ರಚನೆ ಮಾಡಿದ್ದಾರೆ ಅಂದಮೇಲೆ ಇವ್ರು ಮಾಡಿದ್ ನಾವೇ ಓದಬೇಕು ಅಂತ ಸರ್ವಥ ಹಾಗೆ ಯಾವುದು ಕೂಡ ತಿರಸ್ಕಾರ ಮಾಡೋದು ಬೇಡ. ವೇದವ್ಯಾಸ ದೇವರು ಆಯಾ ಕ್ಷೇತ್ರಗಳ ವರ್ಣನೆ ಮಾಡಿದ್ದಾರೆ. ಆದರೆ ಅಷ್ಟು ದೊಡ್ಡದಾದಂತಹ ಗ್ರಂಥಗಳಲ್ಲಿ ಎಲ್ಲಿಂದ ಮಾಡಿದ್ದಾರೆ ಅನ್ನೋ ಹುಡುಕ್ತಾ ಹೋದರೂ ನಮಗೆ ಬಹಳ ಕಷ್ಟ. ಹಾಗಾಗಿ ವೇದವ್ಯಾಸ ದೇವರು ಗ್ರಂಥಗಳಲ್ಲಿ ಆಯಾ ಕ್ಷೇತ್ರಗಳ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ. ಆದರೂ ಕೂಡ ನಾನು ಕೂಡ ಆ ಎಲ್ಲ ಗ್ರಂಥಗಳ ಮಹಿಮೆ ವಿಶೇಷವಾಗಿ ಆ ದೇವರ ವಾಯುದೇವರ ಅನುಗ್ರಹದಿಂದಾಗಿ ನಾನು ಮಾಡ್ತಾ ಇದ್ದರಿಂದಾಗಿ ಈ ಗ್ರಂಥವನ್ನು ಎಲ್ಲರೂ ಕೂಡ ಅವಶ್ಯವಾಗಿ ಶ್ರವಣ ಮಾಡಲಿ. ಇದು ಕೂಡ ಅವರು ಮಾಡಿದ್ದಾರೆ, ಇದಕ್ಕೇನು ಹೊಸತನ ಅಂತ ಸರ್ವಥ ತಿಳಿಯೋದು ಬೇಡ. ಹಾಗಾಗಿ ಇದನ್ನು ಅವಶ್ಯವಾಗಿ ಎಲ್ಲರೂ ಕೂಡ ಆದರ ಮಾಡಲೇಬೇಕು. ಯಾವುದೇ ರೀತಿಯಾದಂಥ ದೋಷಗಳು ಸರ್ವಥ ಇದರಲ್ಲಿ ಚಿಂತನೆ ಮಾಡಬಾರದು ಅಂತೇಳಿ ವಾದರಾಜ ಸ್ವಾಮಿಗಳು ತಿಳಿಸ್ತಾರೆ. ಹಯಗ್ರೀವ ದೇವರನ್ನು ಪ್ರಾರ್ಥನೆ ಮಾಡ್ತಾ ಎಂತಹ ಹಯಗ್ರೀವ ದೇವರು ಅಂತಂದಾಗ ಅದಕ್ಕೆ ಹೇಳ್ತಾರೆ ಹಯಗ್ರೀವ ದಯಾ ಸಿಂಧು ಅಂಧೂಕೃತ ಭವಾಂಬುಧಿ. ಆ ಹಯಗ್ರೀವ ದೇವರ ದಯ ಅದರ ಬಗ್ಗೆ ವರ್ಣನೆ ಮಾಡ್ತಿದ್ದಾರೆ. ಯದ್ಯಪಿ ಹಯಗ್ರೀವ ದೇವರು ಬೇರೆ ಅಲ್ಲ, ಅವರ ದಯಾ ಬೇರೆ ಅಲ್ಲೇ ಅಲ್ಲ. ಯಾಕಂದ್ರೆ ಭಗವಂತನಿಗೂ ಭಗವಂತನ ಗುಣಗಳಿಗೂ ಕೂಡ ಸರ್ವಥಾ ಭೇದ ಇಲ್ಲ. ಹಾಗಾಗಿ ಹಯಗ್ರೀವ ದೇವರ ಕರುಣ ದಯ ಇದು ಎಂಥದ್ದು ಅಂತಂದ್ರೆ ಅಂಧೂಕೃತ ಭವಾಂಬುಧಿ. ಇಡೀ ಸಂಸಾರವೆಂಬ ಸಾಗರವನ್ನು ಚಿಕ್ಕ ಬಾವಿಯನ್ನು ಮಾಡುವ ಸಾಮರ್ಥ್ಯ ಆ ಹಯಗ್ರೀವ ದೇವರ ಕರುಣೆಗೆ ಇದೆ. ಅಂತಹ ಹಯಗ್ರೀವ ದೇವರು ಈ ಗ್ರಂಥವನ್ನು ವಿಶೇಷವಾಗಿ ಅಸದೃಶವನ್ನಾಗಿ
ಮಾಡಿ ಇದನ್ನು ಓದುವ ಹಾಗೆ ಯಾವುದೇ ರೀತಿಯ ದೋಷಗಳು ಇಲ್ಲದೇ ಇರುವ ಹಾಗೆ ಮಾಡಲಿ ಅಂತ ರೀತಿಯಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಹೀಗ್ಯಾಕೆ ಇದನ್ನು ಮಾಡಿದರು ಅಂತಂದಾಗ ಅದಕ್ಕೆ ವ್ಯಾಖ್ಯಾನಕಾರರಾದಂತಹ ನಾರಾಯಣಾಚಾರ್ಯರು ತಿಳಿಸ್ತಾರೆ. ಹೀಗೆಂದಾದರೂ ಪ್ರಸಂಗ ಬಂದಿದೆಯಾ? ಇಡೀ ಸಮುದ್ರವನ್ನೇ ಚಿಕ್ಕ ಬಾವಿಯನ್ನಾಗಿ ಮಾಡುವಂತ ಪ್ರಸಂಗ ಬಂದಿದೆಯಾ ಅಂತಂದಾಗ ಸಾಕಷ್ಟು ಕಡೆ ಭಗವಂತ ಮಹಿಮೆಯನ್ನು ತೋರಿದ್ದಾನೆ ಅಂತ ಹೇಳಿ ತಿಳಿಸ್ತಾರೆ. ಸಪ್ರಿಯತಾಂ ಪರತಮಃ ಪರಮಾದನಂತಹ ಸಂತಾರಕ ಸಕಲ ಸಂಸ್ಕೃತಿ ದುಸ್ತರಾಣಾತ್ ಯತ್ಪಾದ ಪದ್ಮ ಮಕರಂದ ಜುಷೋಹಿ ಪಾರ್ಥಾಹ ಸ್ವರಾಜ್ಯ ಮಾಪುಹು ಉಭಯತ್ರ ಸದಾ ವಿನೋದ. ಶ್ರೀಮದಾಚಾರ್ಯ ಇದನ್ನು ಪ್ರಯೋಗ ಮಾಡಿದ್ದಾರೆ. ಭಗವಂತನ ಮಹಿಮೆಗೆ ಇದೆಲ್ಲ ಎಂಥದ್ದು ಬಹಳ ಸಣ್ಣದಷ್ಟೇ. ಈ ಸಂಸಾರ ಸಾಗರವನ್ನು ತುಂಬಾ ಚಿಕ್ಕದನ್ನಾಗಿ ಮಾಡೋದು ಭಗವಂತನಿಗೇನು ಅದು ಸಾಮರ್ಥ್ಯ ಇಲ್ಲ ಅಂತ ಸರ್ವಥಾ ತಿಳಿಬೇಡಿ. ಬಹಳಷ್ಟು ಆ ಇಡೀ ಅಗಸ್ತ್ಯ ಋಷಿಗಳಿಗೇನೆ ತಾವು ಮಾಡಿದ ತಪಸ್ಸಿನಿಂದ ಇಡೀ ಸಮುದ್ರವನ್ನೇ ಆಪೋಷಣವನ್ನಾಗಿ ಮಾಡಿದ್ದಾರಂತೆ. ಶುಲಕೀಕೃತಾಂಬೂರಾಶಿ ಅಂತ ಹೇಳಿ ಪ್ರಸಂಗದಲ್ಲಿ ಹೇಳ್ತಾರೆ. ಹಾಗಾಗಿ ಆ ಋಷಿಗಳಿಗೇನೆ ಆ ಇಡೀ ಸಮುದ್ರವನ್ನೇ ಆಪೋಷಣ ಮಾಡುವ ಹಾಗೆ ಒಂದು ಕೈಯಲ್ಲಿ ಒಂದು ಹನಿಯನ್ನಾಗಿ ಮಾಡುವ ಸಾಮರ್ಥ್ಯ ಇರಬೇಕಾದ್ರೆ ಆ ಯಾವ ತಪಸ್ಸು, ಯಾವ ಜ್ಞಾನ, ಯಾರ ಅನುಗ್ರಹದಿಂದ ಆ ರೀತಿಯಾಗಿ ಮಾಡಿದ್ದಾರೋ ಅಂತಹ ಭಗವಂತನಿಗೆ ಈ ಸಂಸಾರ ಸಮುದ್ರ ಚಿಕ್ಕದಾಗಿ ಮಾಡೋದು ಅದೇನು ಮಹಾ ಕಷ್ಟಕರ ಸರ್ವತಾ ಅಲ್ಲ ಅಂತ ಹೇಳಿ ಈ ರೀತಿಯಾಗಿ ಪ್ರಸಂಗನೂ ಇದೆ. ಅಷ್ಟೇ ಅಲ್ಲ, ಇನ್ನೊಂದು ಕಡೆಗೆ ರಾಮದೇವರು ಸೀತಾನ್ವೇಷಣೆಗಾಗಿ ಹೊರಟಾಗ ಸಮುದ್ರ ತೀರಕ್ಕೆ ಬಂದಾಗ ಸ್ವಲ್ಪ ಸಮುದ್ರ ರಾಜ ವರುಣದೇವರು ಹಾದಿ ಕೊಡೋದಾಗ್ಲಿ ಬರೋದಾಗ್ಲಿ ಮಾಡದೇ ಇದ್ದಾಗ ಸ್ವಲ್ಪ ಕೋಪಗೊಂಡಂತೆ. ಕೋಪಗೊಂಡಾಗ ಇಡೀ ಸಮುದ್ರವೇ ಒಡೆದೋಗಾಗ ಆಗೋಗಿತ್ತಂತ ಹೇಳ್ತಾರೆ. ಸಕ್ರೋಧ ದೀಪ್ತ ನಯನಾಂತ ಹರ ಪರಸ್ಯ ಶೋಷಂ ಕ್ಷಣಾದುಪಗತು ಧನುಜಾರಿ ಸದ್ದೇಹೆ ಅಂತ ಹೇಳಿ ತಾತ್ಪರ್ಯದಲ್ಲಿ ಆಚಾರ್ಯ ತಿಳಿಸ್ತಾರೆ. ಹಾಗಾಗಿ ಭಗವಂತನಿಗೆ ಕೋಪ ಅಂದ್ರೆ ನಮ್ಮ ಥರ ಕೋಪ ಸರ್ವಥ ಅಲ್ಲ. ಕೋಪ ಪ್ರತೀಪ ಬುದ್ಧಿ ಅಂತ ಹೇಳಿದ್ದಾರೆ. ಇವನು ತಪ್ಪು ಮಾಡಿದ್ದಾನೆ, ಇವನಿಗೆ ಶಿಕ್ಷೆ ಕೊಡಬೇಕು ಅಷ್ಟೇ, ಅದಕ್ಕೇನೆ ಕೋಪ ಅಂತ ಅಷ್ಟೇ ಹೊರತಾಗಿ ನಮ್ಮ ತರಹ ತುಂಬಾ ಸಿಟ್ಟು ಬಂದು ದೇಹದಲ್ಲಿ ಸ್ವಲ್ಪ ತಾಪ ಆ ರೀತಿಯಾದಂತಹ ದೋಷಗಳು ಭಗವಂತನಿಗಿಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ಭಗವಂತ ಇಡೀ ಸಮುದ್ರವನ್ನೇ ಕ್ಷಣ ಮಾತ್ರದಲ್ಲಿ ಒಣಗಿಸಿಬಿಟ್ಟ ಅಂತೇಳಿ ಹೇಳ್ತಿದ್ದಾರೆ. ಹಾಗಾಗಿ ಆ ಒಂದು ಸಾಧಾರಣ ಸಮುದ್ರವನ್ನೇ ಮಣಿಸುವಂತ ಸಾಮರ್ಥ್ಯ ಇರುವಂತಹ ಭಗವಂತನಿಗೆ ಈ ಸಂಸಾರ ಎಂಬುವಂತಹ ಸಮುದ್ರವನ್ನು ಚಿಕ್ಕ ಬಾವಿಯನ್ನಾಗಿ ಮಾಡುವುದು ಅದೇನು ಬಹಳ ಕಷ್ಟಕರವಾದಂತಹದ್ದಲ್ಲ. ಹಾಗಾಗಿ ಆ ರೀತಿಯಾಗಿ ವಾದಿರಾಜ ಸ್ವಾಮಿಗಳವರು ಹಯಗ್ರೀವ ದಯಾ ಸಿಂಧು ಅಂಧೂಕೃತ ಭವಾಂಬುಧಿ, ಇಡೀ ಬಾವಿಯನ್ನೇ ದೊಡ್ಡ ಸಮುದ್ರ, ಅದು ನಾವು ಆ ಸಮುದ್ರದ ಹತ್ರ ಹೋಗಿ ನೋಡಿದಾಗ ಎಷ್ಟಿದೆ, ಎಲ್ಲಿ ತನಕ ಇದೆ ಅಂತೇಳಿ ಕಾಣಿಸೋದಿಲ್ಲ. ಅಂತಹ ದೊಡ್ಡದಾದಂತಹ ಸಮುದ್ರವನ್ನು ಒಂದು ಚಿಕ್ಕ ಬಾವಿಯನ್ನಾಗಿ ಮಾಡುವ ಸಾಮರ್ಥ್ಯ ಭಗವಂತನಿಗಿದೆ. ಅಂತಹ ಹಯಗ್ರೀವ ದೇವರು ಈ ಗ್ರಂಥವನ್ನು ವಿಶೇಷವಾಗಿ ಎಲ್ಲರೂ ಓದುವ ಹಾಗೆ ಅನುಗ್ರಹ ಮಾಡಲಿ ಅಂತ ಹೇಳಿ ಹಯಗ್ರೀವ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಂತರದಲ್ಲಿ ವಾಯುದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದಾರೆ. ಯಾಕೆಂದ್ರೆ ಗ್ರಂಥ ರಚನಾ ಮಾಡಬೇಕಾದ್ರೆ ಸ್ವತಃ ತಾವು ಅನೇಕ ಕಡೆಗೆ ಸಂಚಾರ ಮಾಡ್ತಾ 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 ಹೋಗಿ ಆ ಕ್ಷೇತ್ರಗಳ ವರ್ಣನೆಯನ್ನು ಮಾಡಬೇಕು. ಸಂಚಾರ ಮಾಡಬೇಕಾದ್ರೆ ಸಾಧಾರಣವಾಗಿ ಸ್ವಲ್ಪ ಶ್ರಮ ಆಗುತ್ತೆ. ನಾವು ಮನೆಯಿಂದ ಹೊರಗಡೆ ಹೋಗಿ ಬಂದಾಗ ಸ್ವಲ್ಪ ಆಯಾಸ ಆಗತ್ತೆ, ನಡ್ಕೊಂಡು ಹೋದಾಗ ಅಥವಾ ವಾಹನದಲ್ಲಿ ಹೋಗಿ ಬಂದಾಗಲೂ ಕೂಡ ಸ್ವಲ್ಪ ಆಯಾಸ ಅಂತ ಆಗತ್ತೆ. ಕೇವಲ ಮನೆಯಲ್ಲಿದ್ದಾಗ ಅಷ್ಟು ಆಗೋದಿಲ್ಲ. ಆದರೆ ಈ ಸಂಚಾರ ಮಾಡ್ತಾ ಮಾಡ್ತಾ ಸಾಕಷ್ಟು ನಮಗೆ ಆಯಾಸ ಆಗತ್ತೆ. ಆಯಾಸ ಆದಾಗ ತಂಪಾದಂತಹ ಗಾಳಿ ನಮಗೆ ಹೇಗೆ ಆನಂದವನ್ನು ಉಂಟು ಮಾಡಬೇಕು, ತಾಪವನ್ನು ಹೇಗೆ ಕಳಿಬೇಕು, ಹಾಗೆ ಸಾಧಾರಣ ತಾಪ ಇದು ಗಾಳಿಯಿಂದ ಪರಿಹಾರ ಆಗಬಹುದು. ಆದರೆ ಈ ಎಲ್ಲ ಕ್ಷೇತ್ರಗಳ ವರ್ಣನೆ ಮಾಡಬೇಕು, ಅಲ್ಲಿರುವಂತಹ ಮಹಿಮೆಗಳನ್ನು, ಭಗವಂತನ ಮಹಿಮೆಯನ್ನು ತಿಳಿಸಿಕೊಡಬೇಕು, ಅದೇ ದೊಡ್ಡದಾದಂತಹ ಭಾರ. ಆ ಭಾರ ಪರಿಹಾರ ಆಗಬೇಕಾದ್ರೆ ಸಾಧಾರಣ ಗಾಳಿಯಿಂದಲ್ಲ, ಆ ಮುಖ್ಯ ವಾಯು ಆಗಿರುವಂತಹ ಶಿವರಾಚಾರ್ಯರ ಅನುಗ್ರಹ ಅದೆಂದ್ರೇನೇ ಇದು ಪರಿಹಾರ ಅಂತ ಹೇಳಿ ವಾದರಾಜ ಸ್ವಾಮಿಗಳವರು ಆಜನ್ಮ ಭೂಮೇ ಅಟತೋಖಿಲೇಶು
ತೀರ್ಥೇಶು ತದ್ವರ್ಣನ ಭಾರಮೂರ್ಧ್ವಾಂ ಆಯಾಸಮಸ್ಮಿನ್ ಮೃದು ಮಾನಸಸ್ಯ ವಾಯುರ್ಮುಹು ಕೃಂತತು ಮಧ್ವರೂಪಿ. ಹಾಗಾಗಿ ಆ ಎಲ್ಲ ಕ್ಷೇತ್ರಗಳ ಮಹಿಮೆ ಗೊತ್ತಾಗೋದೇನೆ ವಾಯುದೇವರ ಅನುಗ್ರಹದಿಂದ, ಶಿವರಾಶನ ಅನುಗ್ರಹದಿಂದ. ಹಾಗಾಗಿ ಯಥಾವತ್ತಾಗಿ ಆ ಕ್ಷೇತ್ರಗಳ ಮಹಿಮೆ, ಆ ಕ್ಷೇತ್ರಗಳಿಗೆ ಹೋಗಬೇಕಾದ್ರೆ ಆಗುವಂತಹ ಏನು ದೇಹಾದಿ ಆಯಾಸಗಳು ಅದೆಲ್ಲವೂ ಕೂಡ ವಾಯುದೇವರು ವಿಶೇಷವಾಗಿ ಪರಿಹಾರ ಮಾಡಲಿ. ಅಷ್ಟೇ ಅಲ್ಲ, ಕ್ಷೇತ್ರಗಳಿಗೆ ಹೋಗ್ತಾ ಇದ್ದೇವೆ. ಕ್ಷೇತ್ರಗಳು ಅಂತಂದ್ರೆ ಏನೋ ಅಲ್ಲಿರುವಂತಹ ಜಡವಾದಂತಹದ್ದಲ್ಲ. ಆ ಕ್ಷೇತ್ರಕ್ಕೆ ಆ ಸಾಮರ್ಥ್ಯ ಬಂದಿದ್ದೇ ಭಗವಂತನ ಸನ್ನಿಧಾನ ಇದ್ದಿದ್ದರಿಂದಲೇ ಆ ಕ್ಷೇತ್ರ ಅಷ್ಟೊಂದು ಶ್ರೇಷ್ಠವಾಗಿರುತ್ತೆ. ಹಾಗಾಗಿ ಅಂತಹ ಕ್ಷೇತ್ರ ಸ್ವಾಮಿಯಾದಂತಹ ಭಗವಂತನ ಮಹಿಮೆ ವರ್ಣನೆ ಮಾಡಬೇಕಾದ್ರೆ ಅದು ವಾಯುದೇವರ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ, ಇಲ್ಲದೆ ಹೋದ್ರೆ ಸಾಧ್ಯ ಇಲ್ಲ ಅನ್ನುವುದಕ್ಕಾಗಿ ವಾಯುದೇವರ ಅನುಗ್ರಹವೂ ಬೇಕು. ಮುಖ್ಯವಾಗಿ ಭಗವಂತನನ್ನು ತಿಳಿಯೋದು ಲಕ್ಷ್ಮೀ ದೇವಿಯ ಅನಂತರ ವಾಯುದೇವರೇ. ಹಾಗಾಗಿ ಆ ವಾಯುದೇವರು ಆ ಕ್ಷೇತ್ರದ ಮಹಿಮೆ ಮತ್ತು ಆ ಭಗವಂತನ ಮಹಿಮೆಯನ್ನು ತಿಳಿಸಿಕೊಳ್ಳುವ ಹಾಗೆ ಅನುಗ್ರಹ ಮಾಡಲಿ ಅಂತ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಮುಂದೆ ಹೋಗ್ತಿದ್ದಾರೆ. ತಮ್ಮ ಗುರುಗಳಾಗಿರುವಂತಹ ವಾಗೀಶ ತೀರ್ಥರ ಸ್ಮರಣೆಯನ್ನು ಮಾಡ್ತಾರೆ. ನಾವು ಏನೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಭಗವಂತನ ಸ್ಮರಣೆ, ಲಕ್ಷ್ಮೀ ದೇವಿ, ವಾಯುದೇವರು, ಗುರುಗಳ ಅನುಗ್ರಹ ಇವುಗಳ ಮೂಲಕವಾಗಿಯೇ ನಾವು ಕಾರ್ಯವನ್ನು ಮಾಡಬೇಕು ಅನ್ನೋದಕ್ಕಾಗಿ ತಮ್ಮ ಗುರುಗಳಾದಂತಹ ವಾಗೀಶ ತೀರ್ಥರ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ವಾಗೀಶ ತೀರ್ಥ ಮುನಿವರ್ಯ ಭವದ್ದಯಾಂಬು ಯೋಗೇನ ಪಾವಯ ಮನೋಗೃಹ ಮನ್ವಭಮ್ಮೆ ನಾಗೇಂದ್ರ ತಲ್ಪ ಮದಿರೋಪಯ ತತ್ಪದಾಬ್ಜ ರಾಗೇಣ ದಂಜಯ ಕಲಿಂ ಜಯ ತದ್ವಿವಿಕ್ಷುಂ. ಪ್ರತಿಯೊಂದು ಶ್ಲೋಕದಲ್ಲಿಯೂ ಕೂಡ ಒಂದೊಂದು ಹೋಲಿಕೆಯನ್ನು ಕೊಡ್ತಾ ವಾದರಾಜ ಸ್ವಾಮಿಗಳವರು ವರ್ಣನೆ ಮಾಡ್ತಿದ್ದಾರೆ. ಇಲ್ಲಿ ಈ ವಾಗೀಶ ತೀರ್ಥರನ್ನು ಸ್ತೋತ್ರ ಮಾಡಬೇಕಾದ್ರೆ ಅವರು ಹೇಳ್ಕೊಳ್ತಾರೆ, ಸ್ವಾಮಿ ಮುನಿವರ್ಯ, ನೀವು ನನ್ನನ್ನು ಅನುಗ್ರಹ ಮಾಡಿದೆ ಅಂತ ಹೇಳಬೇಕು. ಆದರೆ ಹೇಗೆ ಅಂದ್ರೆ ನನ್ನ ಮನಸ್ಸೆಂಬ ಮನೆಯನ್ನು ಶುದ್ಧಿ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಸಾಧಾರಣವಾಗಿ ಒಂದು ಮನೆ ಶುದ್ಧಿ ಆಗಬೇಕಾದ್ರೆ ನೀರಿನಿಂದ ಹಾಕಿ ಅದನ್ನು ತೊಳಿತೇವೆ. ನಂತರದಲ್ಲಿ ಬಣ್ಣ ಹಾಕಿ ರಂಗೋಲಿಯಿಂದ, ಕೆಮ್ಮಣ್ಣಿನಿಂದ ರಂಗೋಲಿ ಹಾಕ್ತೇವೆ. ನಂತರದಲ್ಲಿ ಅಲ್ಲಿ ಒಂದು ದೇವರ ಫೋಟೋನೋ ದೇವರ ಪ್ರತಿಮೆನೋ ಪುಸ್ತಕವನ್ನು ಇಟ್ಟು ಅದಕ್ಕೆ ನಮಸ್ಕಾರವನ್ನು ಮಾಡಿ ಅಲಂಕಾರ ಮಾಡ್ತೇವೆ. ಅದು ಹೇಗೋ ಹಾಗೆ ನೀವು ಕೂಡ ನನ್ನ ಮನಸ್ಸೆಂಬ ಮನೆಯನ್ನು ಶುದ್ಧಿ ಮಾಡ್ರಿ ಅಂತ ರೀತಿಯಾಗಿ ವಾಗೀಶ ತೀರ್ಥರನ್ನು ಪ್ರಾರ್ಥನೆ ಮಾಡ್ತಿದ್ದಾರೆ. ಅದು ಹೇಗೆ ಶುದ್ಧಿ ಆಗಬೇಕು ಅಂತಂದ್ರೆ ಕೇಳ್ತಾರೆ, ನಿಮ್ಮ ಕರುಣನೆ ಅದು ಜಲ ಇದ್ದ ಹಾಗೆ. ಹಾಗಾಗಿ ನಿಮ್ಮ ಕರುಣೆ ಎಂಬ ನೀರಿನಿಂದಾಗಿ ನನ್ನ ಮನಸ್ಸೆಂಬ ಮನೆ ಮಂದಿರವನ್ನು ಶುದ್ಧಿ ಮಾಡ್ರಿ, ಪಾವನ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಪಾವನ ಮಾಡಿದ್ಮೇಲೆ ಮುಂದೇನು ಮಾಡಬೇಕು ಅಂತಂದಾಗ, ಮನೆ ಶುದ್ಧಿ ಆದ್ರೆ ಉಪಯೋಗವಿಲ್ಲ, ಅಲ್ಲಿ ದೇವರ ಮನೆ ಇರಬೇಕು. ಯಾವಾಗಲೂ ಮನೆಯನ್ನೇ ತೊಳಿತಾ ಇದ್ರೆ ತೊಳೆದಿದ್ದಕ್ಕೆ ವ್ಯರ್ಥ ಇಲ್ಲ, ವ್ಯರ್ಥ ಅವೆಲ್ಲ. ಮನೆ ಶುದ್ಧಿ ಆದ್ಮೇಲೆ ಅಲ್ಲಿ ದೇವರು ಇಟ್ಟು ಪೂಜೆ ಮಾಡಿದಾಗ ಅದಕ್ಕೆ ನಿಜವಾದಂತಹ ಶೋಭೆ ಬರುತ್ತೆ ಹೊರತಾಗಿ ಸುಮ್ಮನೆ ಇಡೀ ಮನೆಯನ್ನೇ ಒರೆಸ್ತಾ ಕೂತ್ರೆ ಮತ್ತೆ ಧೂಳು ಬರುತ್ತೆ, ಮತ್ತೆ ಒರೆಸ್ತಾ ಬಿಡುമ്പോൾ ಧೂಳು ಬರುತ್ತೆ. ಹಾಗಾಗಿ ವ್ಯರ್ಥವೇ ಅದೆಲ್ಲ. ಯಾವಾಗ ಶುದ್ಧಿ ಆದ್ಮೇಲೆ ಏನು ಮಾಡಬೇಕು ಅದಕ್ಕೆ ಹೇಳ್ತಾರೆ, ನಾಗೇಂದ್ರ ತಲ್ಪಂ ಅಧಿರೋಪಯ. ಮನೆ ಶುದ್ಧಿ ಆದಮೇಲೆ ನನ್ನಲ್ಲಿ ಆ ನಾಗೇಂದ್ರ ತಲ್ಪಂ ಶೇಷಶಾಹಿಯಾದಂತಹ ಭಗವಂತನನ್ನು ಅಧಿರೋಪಯ ನನ್ನಲ್ಲಿ ನೆಲೆಗೊಳಿಸ್ರಿ, ಅವನ ವಿಶೇಷ ಸನ್ನಿಧಾನವನ್ನು ನನ್ನಲ್ಲಿ ಇರುವ ಹಾಗೆ ಮಾಡ್ರಿ ಅಂತ ಹೇಳ್ತಾರೆ. ಆಯ್ತು, ಇಟ್ಟ ಮೇಲೆ ಮುಂದೇನು ಮಾಡಬೇಕು ಅಂತಂದ್ರೆ ಅಲಂಕಾರ ಮಾಡ್ರಿ ಅಂತ ಹೇಳ್ಬೇಕು. ಭಗವಂತನ ಪೂಜೆ ಇಟ್ಟಾದ್ಮೇಲೆ ರಂಗೋಲಿ ಎಲ್ಲ ಹಾಕಿ ಹೂವೆಲ್ಲ ಹಾಕಿ ಹೇಗೆ ಅಲಂಕಾರ ಮಾಡ್ತೇವೋ ಅದೇ ರೀತಿಯಾಗಿ ತತ್ ಪದಾಬ್ಜರಾಗೇಣ ಆ ಭಗವಂತನ ಪಾದಗಳಲ್ಲಿ ಏನು ಭಕ್ತಿ ಇದೆ ಆ ಭಕ್ತಿಯಿಂದ ವಿಶೇಷವಾಗಿ ನನ್ನನ್ನು ಅಲಂಕಾರ ಮಾಡಿ ಆ ಮಹಿಮೆಯನ್ನು ತೋರುವ ಹಾಗೆ, ಹೇಳುವ ಹಾಗೆ ನೀವು ನನ್ನಿಂದ ಹೇಳುವ ಹಾಗೆ ಅನುಗ್ರಹ ಮಾಡ್ರಿ. ಮತ್ ಜೊತೆಗೆ ಮನೆಯಲ್ಲಿ ಗಾಳಿ ಧೂಳು ಬರ್ತಿರ್ತದೆ. ಹಾಗೆ ಮನಸ್ಸಿನಲ್ಲಿ ಧೂಳು ಯಾವುದು ಅಂತಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಕಲಿ ಪ್ರವೇಶ ಇವೆಲ್ಲ ಆಗ್ತಿರ್ತದೆ. ಅದನ್ನು ಆಗದೇ ಇರುವ ಹಾಗೆ ಮಾಡ್ರಿ. ಯಾಕೆಂದ್ರೆ ಶುದ್ಧಿ ಮಾಡಿರ್ತೇವೆ, ಯಾರೋ ಬಂದು ಅದನ್ನು ಹೊಲಸು ಮಾಡಿಬಿಟ್ರೆ ಮಾಡಿದ್ದೆಲ್ಲ ವ್ಯರ್ಥ. ಹಾಗಾಗಿ
ನಿಮ್ಮ ಕರುಣ ಎಂಬ ನೀರಿನಿಂದ ಮನಸ್ಸನ್ನು ಶುದ್ಧಿ ಆಯಿತು, ಭಗವಂತನನ್ನು ಸನ್ನಿಹಿತನಾಗಿದ್ದಾನೆ, ವಿಶೇಷವಾಗಿ ಭಕ್ತಿಯಿಂದ ಸ್ತೋತ್ರ ಮಾಡ್ತಿದ್ದೇನೆ ಅಂದ ಮಾತ್ರಕ್ಕೆ ಶುದ್ಧಿ ಅಂತ ತಿಳಿಬೇಡಿ, ಜೊತೆಗೆ ಆ ರಾಗಾದಿ ದೋಷಗಳೂ ಇಲ್ಲದೇ ಇರುವ ಹಾಗೆ ಅನುಗ್ರಹ ಮಾಡ್ರಿ ಅಂತ ಹೇಳಿ ಒಟ್ಟಾರೆ ಆ ರೀತಿಯಾಗಿ ವಾಗೀಶ ತೀರ್ಥರನ್ನು ಗುರುಗಳಾಗಿರ್ತಕ್ಕಂತಹ ವಾದರಾಜ ಸ್ವಾಮಿಗಳವರು ಅವರ ಒಂದು ಅನುಗ್ರಹವೂ ಕೂಡ ಎಲ್ಲರೂ ಅವಶ್ಯವಾಗಿ ಪಡಿಬೇಕು. ಇಲ್ಲಿ ಸಾಧಾರಣವಾಗಿ ವಾಗೀಶ ತೀರ್ಥ ಅಂದ್ರೆ ತಮ್ಮ ಆಶ್ರಮ ಗುರುಗಳಾಗಿರ್ತಕ್ಕಂಥವರಿಗೆ ಸ್ತೋತ್ರ ಮಾಡಿದ್ದಾರೆ ಅಂತ ಒಂದು, ಅಥವಾ ನಿಜವಾಗಲೂ ವಾಗೀಶ ಅಂತಂದ್ರೆ ವಾಕ್ ಅಂದ್ರೆ ಸರಸ್ವತಿ ದೇವಿ, ಈಶ ಅಂದ್ರೆ ಸರಸ್ವತಿ ದೇವಿಗೆ ಅಧಿಪತಿಯಾಗಿರುವಂತಹ ಭಾರತೀ ದೇವಿಗೆ ಅಧಿಪತಿಯಾದಂತಹ ಸಾಕ್ಷಾತ್ ವಾಯುದೇವರು, ಆ ವಾಯುದೇವರೇ ಇನ್ನೂ ಹೆಚ್ಚಿನ ರೀತಿಯಾಗಿ ಆ ಗುರುಗಳಂತೆ ನಿಂತು ಆ ಮನಸ್ಸನ್ನು ಶುದ್ಧಿ ಮಾಡಲಿ, ಅವರ ಅನುಗ್ರಹ ಆಗಲಿ ಅಂತ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ದಾರೆ ಎಂದು ತಿಳಿಸ್ತಾರೆ. ಇದಾದ ಮೇಲೆ ತಾವು ಯಾವುದಕ್ಕಾಗಿ ಈ ಗ್ರಂಥ ರಚನೆ ಮಾಡಿದ್ದಾರೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದಾರೆ. ತೀರ್ಥಕ್ಷೇತ್ರ ತದೀಶಾನಾಂ ಮಹಾತ್ಮ್ಯಾನಿ ಯಥಾಮತಿ ವಾದಿರಾಜೋ ಯತಿಸ್ತೌತಿ ಪದ್ಯೈಹಿ ಕತಿಪಯೇ ಕವಿ. ಏನು ಮಾಡ್ತಾರೆ ವಾದರಾಜ ಸ್ವಾಮಿಗಳು? ಇಷ್ಟೆಲ್ಲ ದೇವರಿಗೆ ನಮಸ್ಕಾರ ಮಾಡಿದರು, ವಾಯುದೇವರು ನಮಸ್ಕಾರ ಮಾಡಿದರು, ಗುರುಗಳ ಸ್ಮರಣೆ ಮಾಡಿ ಏನು ಮಾಡ್ತಿದ್ದಾರೆ ಅಂತಂದ್ರೆ ಆಯಾ ತೀರ್ಥಗಳ ಗಂಗಾದಿ ಸಮಸ್ತ ನದೀ ದೇವತೆಗಳ ಅಭಿಮಾನಿ ದೇವತೆಗಳ ಮಹಿಮೆ, ಕ್ಷೇತ್ರಗಳ ಕಾಶಿ ಕ್ಷೇತ್ರ, ಶ್ರೀರಂಗ ಕ್ಷೇತ್ರ, ಸಾಕಷ್ಟು ಭೂಮಂಡಲದಲ್ಲಿ ಅನೇಕ ಕ್ಷೇತ್ರಗಳಿದೆ. ಆ ಎಲ್ಲ ಕ್ಷೇತ್ರಗಳ ತದೀಶಾನ ಆ ಸ್ವಾಮಿಯಾದಂತಹ ಆ ಕ್ಷೇತ್ರವಾಸಿಯಾದಂತಹ ಭಗವಂತನ ಮಹಾತ್ಮ್ಯಾನಿ, ಅಲ್ಲಿರುವಂತಹ ಭಗವಂತನ ಮಹಿಮೆ ಯಾಕೆ ಈ ಕ್ಷೇತ್ರಕ್ಕೆ ಅಷ್ಟೊಂದು ಮಹಿಮೆ ಬಂತು, ಬರ್ಲಿಕ್ಕೆ ಏನು ಕಾರಣ ಅಂಥೇಳಿ ಅದಕ್ಕೆಲ್ಲ ಕಾರಣ ಆ ಭಗವಂತನ ಮಹಿಮೆ ಯಾಕೆ ನಿಲ್ಲಿಸಿದ್ದಾನೆ, ಅದರ ಮಹತ್ವ ಏನು, ನಾವು ಹೋದಾಗಲ್ಲಿ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು, ಏನು ನಾವು ಬೇಡಬೇಕು ಅನ್ನೋದರ ಬಗ್ಗೆ ಯಥಾಮತಿ ಅಂತ ಅಂದಿದ್ದಾರೆ. ತಮ್ಮ ಬುದ್ಧಿಗೆ ತಿಳಿಯುವಷ್ಟು ಅಂಥೇಳಿ ಅರ್ಥ ಯದ್ಯಪಿ ಬಂದರೂ ಕೂಡ ನಮ್ಮ ಬುದ್ಧಿ ಅವರ ಬುದ್ಧಿಗೆ ಸಾಕಷ್ಟು ಬೇಕಾದಷ್ಟು ಗೋಚರವಾಗತ್ತೆ, ಅಷ್ಟೆಲ್ಲ ನಮಗೆ ತಿಳ್ಕೊಳ್ಳಿಕ್ಕಾಗುವುದಿಲ್ಲ. ಹಾಗಾಗಿ ಶಿಷ್ಯರ ಬುದ್ಧಿಗೆ ಯಾರ್ಯಾರು ಸಜ್ಜನರಂತಿದ್ದಾರೆ ಅವರ ಯೋಗ್ಯತೆಗೆ ತಕ್ಕ ಹಾಗೆ ತಿಳಿಯುವಷ್ಟು ನಾನು ಬರಿತಿದ್ದೇನೆ ಅಂತ ಹೇಳಿ ಸ್ವತಃ ತಾವು ನಾನು ಬರಿತಿದ್ದೇನೆ ಅಂತಂದಿಲ್ಲ. ವಾದಿರಾಜ ಸ್ತೌತಿ, ವಾದಿರಾಜರು ಬರಿತಾರೆ, ನಾನು ಬರಿತೇನೆ ಅಂದ್ರೆ ಅಹಂಕಾರ ಅಂತ ಆಗ್ಬಿಡುತ್ತೆ. ಅದಕ್ಕೆ ನಾನು ಎಂಬ ಶಬ್ದವನ್ನು ಪ್ರಯೋಗ ಮಾಡಲಿಲ್ಲ, ಅಹಂ ಅಂತೇಳಿ. ಸ್ವಾಹಂಕಾರ ಖಂಡನಂ, ತಮ್ಮ ಅಹಂಕಾರ ಖಂಡನವನ್ನು ಮಾಡ್ತಾ ವಾದಿರಾಜ ಸ್ತೌತಿ. ಹಾಗಾಗಿ ನಾವು ಏನೇ ಮಾಡಬೇಕಾದರೂ ಕೂಡ ನಾನು ಮಾಡುತ್ತೇನೆ ಎಂಬ ಭಾವನೆ ಇರಬಾರ್ದು, ಭಗವಂತ ನಮ್ಮಿಂದ ಮಾಡಿಸ್ತಿದ್ದಾನೆ ಅಂತ ಹೇಳಿ ತಿಳ್ಕೊಳ್ಬೇಕು. ಸಾಕಷ್ಟು ಬೇಕಾದಷ್ಟು ವರ್ಣನೆ ಮಾಡ್ಬೋದಾಗಿತ್ತು, ಆದರೆ ಮಾಡಿಬಿಟ್ರೆ ಗ್ರಂಥನೇ ಬಹಳ ದೊಡ್ಡದಾಗ್ಬಿಡುತ್ತೆ. ಯಾವ್ದಾದ್ರು ಒಂದು ಪುಸ್ತಕ ನೋಡ್ಬೇಕಾದ್ರೆ ದೊಡ್ಡ ಪುಸ್ತಕ ಇದ್ರೆ ಅಯ್ಯೋ ಅಷ್ಟು ದೊಡ್ಡ ಪುಸ್ತಕ ಯಾರು ಓದ್ತಾರೆ, ಇಟ್ಕೊಳ್ಳಿಕ್ಕೆ ಜಾಗ ಇಲ್ಲ ಮನೆಯಲ್ಲಿ. ಅಂದ್ರೆ ತುಂಬಾ ಚಿಕ್ಕದಾಗಿದ್ರೆ ಇಷ್ಟು ಚಿಕ್ಕದಾಗಿದೆಯಲ್ಲ ಏನು ವಿಷಯ ಅಂತ ಹೇಳಿ ಅದನ್ನ ನೋಡ್ತಾರೆ. ಹಾಗೆ ತುಂಬಾ ಜಾಸ್ತಿ ಭಗವಂತನ ಮಹಿಮೆ ಅಪಾರ, ಆ ಕ್ಷೇತ್ರಗಳ ಮಹಿಮೆ ಸಾಕಷ್ಟು ಇರುತ್ತೆ. ಅಷ್ಟೆಲ್ಲ ವರ್ಣನೆ ಮಾಡಿಬಿಟ್ರೆ ಶ್ಲೋಕಗಳು ಅಧ್ಯಾಯಗಳು ಬಹಳಷ್ಟು ಆಗಿಡತ್ತೆ. ಹಾಗಾಗಿ ಅಷ್ಟೆಲ್ಲ ಓದೋರು ಕೂಡ ಬಹಳ ಕಷ್ಟ, ಬಹಳ ದೊಡ್ಡದಿದೆ ನಿಧಾನಕ್ಕೆ ಹೋದ್ರೆ ಆಯ್ತು ಅಂತೇಳಿ. ಅದೇ ತುಂಬಾ ಚಿಕ್ಕದಾಗಿದ್ರೆ ಸ್ವಲ್ಪ ಇದೆ ಬೇಗ ಓದಿ ಮುಗಿಸ್ಬಿಡೋಣ ಅಂತೇಳಿ ಹಾಗೆ ವಿಚಾರ ಮಾಡ್ತಾ ಸ್ವಲ್ಪ ಗ್ರಂಥ ಬಾಹುಲ್ಯ ಆಗಬಾರದು, ತುಂಬಾ ಚಿಕ್ಕದಾಗಿರ್ಬೇಕು. ಎಷ್ಟು ಹೇಳಿದ್ರೆ ಆ ಎಲ್ಲಾ ಕ್ಷೇತ್ರಗಳ ಮಹಿಮೆನೂ ಸಂಗ್ರಹ ಆಗಿರ್ಬೇಕು. ಜೊತೆಗೆ ಆ ಸಜ್ಜನರ ಯೋಗ್ಯರ ಬುದ್ಧಿಗೆ ತಿಳಿಯುವಷ್ಟು ಆ ರಚನೆ ತಿಳಿಯುವ ಹಾಗೆ ರಚನೆ ಮಾಡಬೇಕು ಅಂತ ಹೇಳ್ತಾ ಈ ಗ್ರಂಥವನ್ನು ರಚನೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ಪ್ರತಿಜ್ಞೆ ಮಾಡಿ, ಮೊದಲಿಗೆ ತಾವು ಯಾವ ಕ್ಷೇತ್ರದಲ್ಲಿ ಅವತಾರ ಮಾಡಿದ್ದಾರೆ ಆ ಕ್ಷೇತ್ರದ ಮಹಿಮೆ ಪರಶುರಾಮ ಕ್ಷೇತ್ರದ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಕರ್ಣೇ ಪದನ್ಯಸ್ತರುಚೀರಿರಂಸು ವಾರಾಶಿ ವಸ್ತ್ರಂ ಜಗನಾಧಿಯಸ್ಯಾಹ ಅಮೂಮುಷದ್ ಬಾಣಕರೇಣ ಭೂಮೇಃ ಸಾ ಭಾರ್ಗವಃ ಸಾ ಜಯದೀಕ್ಷಿತಿರ್ನಃ. ನಾವು ಅಂದರೆ ವಾದರಾಜ ಸ್ವಾಮಿ ಹೇಳ್ತಾರೆ, ನಾವು ಎಲ್ಲಿ ಅವತಾರ ಮಾಡಿದ್ದೇವೆ ಪರಶುರಾಮ ಕ್ಷೇತ್ರ ಅಂತೇಳಿ, ಆ ಕ್ಷೇತ್ರವೇ ಬಹಳ ಶ್ರೇಷ್ಠವಾಗಿದೆ ಅಂತ ಹೇಳ್ತಾರೆ. ಯಾಕೆ ಆ ಕ್ಷೇತ್ರ ಪರಶುರಾಮ ಕ್ಷೇತ್ರ ಯಾಕೆ ಶ್ರೇಷ್ಠವಾಗಿದೆ ಅಂತಂದಾಗ, ಪರಶುರಾಮ ದೇವರು ಅಲ್ಲಿ ಒಂದ್ಸಲ ಬಂದಿದ್ದಾರಂತೆ. ಮೊದಲು ಆ ಪರಶುರಾಮ ದೇವರು ಎಲ್ಲ ಕಡೆಗೆ ಸಂಚಾರ ಮಾಡ್ತಾ
ತುಂಬ ಹಿಂದಿನ ಯುಗಗಳಲ್ಲಿ ಸಂಚಾರ ಮಾಡ್ತಾ ದುಷ್ಟರಾದಂತಹ ಅನೇಕ ರಾಜರುಗಳೆಲ್ಲ ಇದ್ರು. ಅವ್ರನ್ನೆಲ್ಲ ಸಂಹಾರ ಮಾಡಿ ಇಡೀ ಭೂಮಂಡಲವನ್ನು ತಮ್ಮ ವಶಕ್ಕೆ ಮಾಡ್ಕೊಂಡ್ಬಿಟ್ರಂತೆ. ವಶ ಮಾಡಿದ ಮೇಲೆ ತಾವು ಇಟ್ಕೊಳ್ಳಿಲ್ಲ, ಅದನ್ನೆಲ್ಲ ಬ್ರಾಹ್ಮಣರಿಗೆ ದಾನ ಮಾಡಿಬಿಟ್ರಂತೆ. ದಾನ ಮಾಡಿದ ಮೇಲೆ ಸರಿ ನಾನೆಲ್ಲಿರಬೇಕು, ಎಲ್ಲವನ್ನೂ ದಾನ ಮಾಡಿಬಿಟ್ಟೆ, ನಾನು ಮತ್ತೆ ಅಲ್ಲಿದ್ದು ಬಿಟ್ರೆ ಮತ್ತೆ ಅವ್ರ ಸ್ಥಾನದಲ್ಲಿ ನಾನು ಇರಬೇಕಾಗುತ್ತೆ, ನನಗೊಂದೊಂದು ಸ್ಥಾನ ಬೇಕು ಅಂತ ವಿಚಾರ ಮಾಡಿ ಎಲ್ಲಿರೋಣ ಅಂತ ಹೇಳಿ ಇಡೀ ಭೂಮಂಡಲ ನೋಡ್ತಾ ಈ ಕಡೆಗೆ ಸಹ್ಯ ಪರ್ವತ, ಈಗೇನು ಉಡುಪಿ ಕ್ಷೇತ್ರ ಅದೆಲ್ಲ ಇದೆಲ್ಲ ಸಹ್ಯಾದ್ರಿ ಅಂತೇಳಿ ಕರೀತಾರೆ. ಆ ಸಹ್ಯಾದ್ರಿಯ ಒಂದು ಭಾಗದಲ್ಲಿ ನಿಂತಿರಂತೆ, ಅದೇ ಗೋಕರ್ಣ. ಆ ಗೋಕರ್ಣ ಆ ಪರ್ವತದ ಕಿವಿ ಇದ್ದಾಗಿತ್ತಂತೆ. ಹಾಗಾಗಿ ಅಲ್ಲಿ ನಿಂತುಕೊಂಡು ಬಾಣ ಪ್ರಯೋಗ ಮಾಡಿದ್ರಂತೆ. ಆ ಎಲ್ಲಿ ತನಕ ಬಾಣ ಹೋಗತ್ತೋ, ಸಮುದ್ರ ಹಿಂದೆ ಹೋಗುತ್ತೋ ಅಷ್ಟು ಕ್ಷೇತ್ರ ನನ್ನದು ಅಂತ ವಿಚಾರ ಮಾಡುತ್ತಾ ಆ ರೀತಿಯಾಗಿ ಬಾಣ ಪ್ರಯೋಗವನ್ನು ಮಾಡಿದ್ದಾರೆ. ಬಾಣ ಪ್ರಯೋಗ ಮಾಡಿದ ಮೇಲೆ ಅಲ್ಲಿವರೆಗೂ ಕೂಡ ಎಷ್ಟು ಕ್ಷೇತ್ರ ಎಲ್ಲಿ ತನಕ ನೆಲ ಇದೆ ಅಷ್ಟು ಮಾತ್ರ ಕ್ಷೇತ್ರ, ಅದೇ ಪರಶುರಾಮ ಕ್ಷೇತ್ರ ಅಂಥೇಳಿ ಆ ಕ್ಷೇತ್ರದಲ್ಲಿ ಪರಶುರಾಮ ದೇವರು ಇದ್ದಾರೆ ಅಂತ ಹೇಳಿ ತಿಳಿಸ್ತಾರೆ. ಅಂತಹ ಪರಶುರಾಮ ದೇವರು ಇಡೀ ಭೂಮಂಡಲವನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ತಮಗಾಗಿ ಒಂದು ಭೂಮಿಯನ್ನು ಆರಿಸಿಕೊಂಡಿದ್ದಾರೆ. ಅದೇ ಭೂಮಿಯೇ ನಮ್ಮ ಜನ್ಮಸ್ಥಾನವಾಗಿದೆ. ಅಂತಹ ಉತ್ತಮವಾದಂತಹ ಕ್ಷೇತ್ರ ಪರಶುರಾಮ ಕ್ಷೇತ್ರ ಅಂಥೇಳಿ ಆ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾರೆ. ಮತ್ತು ಉಡುಪಿ ಪಟ್ಟಣವನ್ನು ವರ್ಣನೆ ಮಾಡುತ್ತಿದ್ದಾರೆ. ಆ ಪರಶುರಾಮ ಕ್ಷೇತ್ರ ಅದೆಲ್ಲ ಸಂಪೂರ್ಣವಾಗಿ ನಾವೆಲ್ಲ ಸಂಚಾರ ಮಾಡಬೇಕಾದ್ರೆ ಜಂಬೂದ್ವೀಪೆ, ಭರತವರ್ಷೆ, ಭರತಖಂಡೆ, ದಂಡಕಾರಣ್ಯೆ, ದೇಶಿ ಗೋದಾವರಿಯ ರಾಮಕ್ಷೇತ್ರೇ ಅಂತ ಅಂದ್ಬಿಡ್ತೇವೆ. ಎಲ್ಲೇ ಹೋದ್ರೂ ಹಂಗೆ ಅಂದ್ಬಿಡ್ತೇವೆ. ಎಲ್ಲಾ ಕಡೆಗೂ ರಾಮಕ್ಷೇತ್ರ ಅಂತ ಆಗೋದಿಲ್ಲ. ತಿರುಮಲಕ್ಕೆ ಹೋದಾಗ ವರಾಹ ಕ್ಷೇತ್ರೇ ಅಂತ ಹೇಳಬೇಕು. ಆಮೇಲೆ ಬೇರೆ ಬೇರೆ ಊರಿಗೆ ಹೋದಾಗೆಲ್ಲ ಆಯಾ ಈ ಗೋದಾವರಿಯಿಂದ ಸ್ವಲ್ಪ ಮೇಲ್ಭಾಗದಲ್ಲಿ ಹೋದಾಗ ಅಲ್ಲಿನೇ ಬೇರೆ ಸಂಕಲ್ಪ ಇರುತ್ತೆ. ಅಲ್ಲೆಲ್ಲ ಆಯಾ ಊರಿನಲ್ಲಿ ಕಾಶಿ ಕ್ಷೇತ್ರ ಆಗಿರ್ಬೋದು, ಅನೇಕ ಕ್ಷೇತ್ರಗಳಿಗೆ ಹೋದಾಗ ಒಂದೇ ಸಂಕಲ್ಪ ಹೇಳೋ ಹಾಗಿಲ್ಲ. ಅಲ್ಲಿರ್ತಕ್ಕ ಆಚಾರ್ಯ ಕೇಳಿ ಮತ್ತೆ ಆಚಾರ್ಯ ಮತ್ತೆ ಇಲ್ಲಿ ಯಾವ ತರ ಸಂಕಲ್ಪವನ್ನು ಮಾಡಬೇಕು, ಯಾಕಂದ್ರೆ ನಾವೆಲ್ಲಿದ್ದೇವೆ ಅದನ್ನು ತಿಳಿಸ್ತಾರೆ. ಮೇರು ದಕ್ಷಿಣ ದಿಕ್ಕಾಗಿ, ವಿಂಧ್ಯಸ್ಥ ಉತ್ತರವಾಗಿ, ಆರ್ಯಾವರ್ತ ಅಂತರ್ಗತ ಅದೆಲ್ಲ ಇದು ದಂಡಕಾರಣ್ಯ ನಾವು ಅಂತೇವೆ. ಯದ್ಯಪಿ ಇಲ್ಲ ಅರಣ್ಯ ಎಲ್ಲ ಮುಗಿದು ಹೋಗಿದೆ. ತುಂಬಾ ಹಿಂದಕ್ಕೆ ಅರಣ್ಯ ಅಂತ ದಂಡಕಾರಣ್ಯ ಅಂತ ಇತ್ತು, ಬಹಳ ಘೋರ ಭಯಂಕರವಾದಂತಹ ಅರಣ್ಯ. ಈಗ ಯಾವುದೂ ಇಲ್ಲೆಲ್ಲ ಸಿಟಿ ಆಗ್ಬಿಟ್ಟಿದೆ. ಆದರೂ ಕೂಡ ದಂಡಕಾರಣ್ಯ ಅಂತ ಹೆಸರು ಅಷ್ಟೇ, ನಮಗೆ ಆ ಅರಣ್ಯ ಯಾವುದು ಕೂಡ ಕಾಣಿಸೋದಿಲ್ಲ. ಹಾಗಾಗಿ ಎಲ್ಲೆಲ್ಲಿ ಹೋಗ್ತೇವೆ ಆನಂದವನೇ ಅಂತ ಹೇಳ್ತೇವೆ ಒಂದೊಂದು ಊರಿನಲ್ಲಿ. ಹಾಗೆ ಆ ರೀತಿಯಾಗಿ ಆ ಸಂಕಲ್ಪವನ್ನು ಮಾಡ್ತಾ ಆ ಪರಶುರಾಮ ಕ್ಷೇತ್ರ, ಆ ಸಂಪೂರ್ಣ ಪರಶುರಾಮ ಕ್ಷೇತ್ರದಲ್ಲಿ ಉಡುಪಿ ಕ್ಷೇತ್ರ, ಅದಕ್ಕೆ ರಜತಪೀಠಪುರ ಅಂತೇಳಿ ಕರೀತಾರೆ. ಅದರ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾರೆ ವಾದರಾಜ ಸ್ವಾಮಿಗಳು. ಕಾಶೀತಲೆ ಕೃತಪದಾಪಿ ಸರಿತ್ಸುರಾಣ ಆಯಾದಿ ಯದ್ಗತ ಪವಿತ್ರ ಸರೋಧುನಾಪಿ ರುದ್ರಾದಿ ದೇವಗಣ ಸೇವಿತ ಸರ್ವಭಾಗಂ ತದ್ರೂಪ್ಯ ಪೀಠಪುರಂ ಅಪ್ರತಿಮಂ ತ್ರಿಲೋಕ್ಯಾಂ. ಆ ಪರಶುರಾಮ ಕ್ಷೇತ್ರದಲ್ಲಿ ಈ ರಜತ ಪೀಠಪುರ, ಈಗೇನು ಉಡುಪಿ ಅಂತ ಕರೀತೇವೆ, ಇದು ಬಹಳಷ್ಟು ಶ್ರೇಷ್ಠವಾಗಿದೆ ಅಂತ ಹೇಳ್ತಾರೆ. ಯಾಕೆ ಶ್ರೇಷ್ಠವಾಗಿದೆ ಉಡುಪಿ ಕ್ಷೇತ್ರ ಅಂತಂದಾಗ ಅದಕ್ಕೆ ಹೇಳ್ತಾರೆ, ಸಾಕ್ಷಾತ್ ಗಂಗಾದೇವಿನೇ ಆ ಮಧ್ವ ಸರೋವರಕ್ಕೆ ಈಗಲೂ ಬರ್ತಿದ್ದಾರೆ ಅಂದ್ರೆ ಇನ್ನು ಎಷ್ಟು ಶ್ರೇಷ್ಠ ಇರ್ಲಿಕ್ಕಿಲ್ಲ. ನಾವೆಲ್ಲ ಪ್ರತಿನಿತ್ಯದಲ್ಲಿ ಗಂಗೇಜಿ ಯೋಗರು ಯಾಕಂತೇಳಿ ಸ್ಮರಣೆ ಮಾಡ್ತೀವಿ ಅಷ್ಟೇ, ದಿನಕ್ಕೆ ಗಂಗಾ ಸ್ನಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತಹ ಕಾಶಿ ಒಳಗೇನೆ ಯಾವಾಗಲೂ ಇದ್ದಾಳೆ ಅಂತೆ. ಕಾಶಿಯಿಂದ ಆ ಗಂಗಾ ಸಾಗರ ಸಂಗಮ ತನಕ ಪ್ರತಿನಿತ್ಯದಲ್ಲಿ ಹರಿದು ಹೋಗ್ತಿರ್ತಾಳೆ ಒಂದು ರೂಪದಿಂದ. ಎಲ್ಲಾ ಕಡೆಗೂ ಆ ಇಡೀ ನೀರಿನ ರೂಪದಲ್ಲಿ ಗಂಗಾದೇವಿ ಅಂತರ್ಯಾಮಿ ಅಂತ ಭಗವಂತ ಇದ್ದೇ ಇದ್ದಾನೆ. ಆದರೆ ಈ ದಕ್ಷಿಣ ಭಾರತದಲ್ಲಿ ಗಂಗಾ ನದಿ ಇಲ್ಲ. ಆದರೂ ಕೂಡ ಸ್ಮರಣೆ ಮಾಡ್ತೇವೆ, ಅಲ್ಲಿಂದಲೇ ಅನುಗ್ರಹ ಮಾಡ್ತಾಳೆ. ಒಂದು ವಿಶೇಷ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಕಾಶೀರೇ ಕೃತಪದಾಪಿ. ಯದ್ಯಪಿ ಪ್ರಯಾಗ ಕಾಶಿ ಅಲ್ಲಿಂದ ಹಿಡ್ಕೊಂಡು ಆ ಪ್ರಾಂತದಲ್ಲಿ ನದಿ ಹರಿದು ಹೋದರೂ ಕೂಡ, ಅಲ್ಲಿ ಯಾವಾಗಲೂ ಸನ್ನಿಹಿತರಾಗಿದ್ರೂ ಕೂಡ ನಮ್ಮ ಒಂದು ಮಧ್ವ ಸರೋವರಕ್ಕೆ ಅಧುನಾಪಿ ಅಂತ ಹೇಳ್ತಾರೆ. ವಾದರಾಜರ ಕಾಲ ತನಕನೂ ಇದೆ ಅಂತೇಳಿ, ಅಂದ್ರೆ ಮುಂದಿರಲಿಲ್ಲ ಅಂತಲ್ಲ, ನಮಗೆ ಕಾಣಿಸೋದಿಲ್ಲ ಅಷ್ಟೇ. ಹಾಗಾಗಿ ಈಗಲೂ ಕೂಡ ಆ ಗಂಗಾ ನದಿ ಸ್ವತಃ ತಾನೇ ಆ ಮಧ್ವ ಸರೋವರದಲ್ಲಿ ಬಂದು ಸನ್ನಿಹಿತರಾಗಿರುತ್ತಾಳೆ. ಅದಕ್ಕೇನೆ ನೀವೆಲ್ಲ ನೋಡಿರ್ಬೋದು,
ಆ ಉಡುಪಿ ಕೃಷ್ಣದೇವರ ಹಿಂದೆ ಒಂದು ಸರೋವರ, ಮಧ್ವ ಸರೋವರ. ಆ ಮಧ್ವ ಸರೋವರದ ಒಂದು ಮೂಲೆಯಲ್ಲಿ ಮೆಟ್ಲು ಇಳಿದ ತಕ್ಷಣ ಬಲಭಾಗದಲ್ಲಿ ಅಲ್ಲಿ ಗಂಗಾದೇವಿಯ ಮಂದಿರ ಚಿಕ್ಕದಾಗಿ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಸ್ವಾಮಿಗಳು ಅದಕ್ಕೆ ಪೂಜೆಯನ್ನು ಮಾಡ್ತಾರೆ. ಸಾಧಾರಣ ನಮ್ಮ ಮನೆಯಲ್ಲಿ ದೊಡ್ಡವರು ಪೂಜೆ ಮಾಡಿದ ಪ್ರತಿಮೆ ಇದೆ ಅಂದ್ರೆ ನಮ್ಮ ಹಿರಿಯರು ಪೂಜೆ ಮಾಡಿದ್ದು ನಮ್ಮಲ್ಲಿ ಪ್ರತಿಮೆ ಇದೆ, ನಾವೆಲ್ಲ ತುಂಬಾ ಸಂತೋಷ ಪಡ್ತೇವೆ. ಅಂಥದ್ದು ಅನೇಕ ಯತಿಗಳೆಲ್ಲ ಅಲ್ಲಿ ಪೂಜೆ ಮಾಡ್ತಾರೆ ಪ್ರತಿನಿತ್ಯದಲ್ಲಿ. ಅಂತ ಇನ್ನು ಸನ್ನಿಧಾನ ಅವಶ್ಯವಾಗಿ ಇದ್ದೇ ಇರುತ್ತೆ. ಹಾಗಾಗಿ ಆ ಸನ್ನಿಧಾನ ಕಣ್ಣಿಗೆ ಕಾಣೋದಲ್ಲ. ಸುಮ್ಮನೆ ಏನೋ ಹೇಳ್ತೀರಿ, ಇಲ್ಲಿ ಏನು ನೀರು ಕಾಣಿಸ್ತಾ ಇಲ್ಲ ಅಂತ ನಾವು ಹಾಗೆಲ್ಲ ಚಿಂತನೆ ಮಾಡಬಾರ್ದು. ದೊಡ್ಡವರು ಹೇಳಿದ್ದಾರೆ, ಅಷ್ಟೆಲ್ಲ ಪೂಜೆ ಮಾಡ್ತಾರೆ. ಕೃಷ್ಣನೇ ಸ್ವತಃ ಸನ್ನಿಹಿತನಾಗಿದ್ದಾನೆ ಅಂದ್ರೆ ಎಲ್ಲಿ ಕೃಷ್ಣನಿರ್ತಾನೋ ಅಲ್ಲೆಲ್ಲಾ ಕ್ಷೇತ್ರಗಳು ಇರತ್ತೆ ಅಂತ ಹೇಳಿ, ಆ ನದಿಗಳೆಲ್ಲ ಅಲ್ಲಿ ಸನ್ನಿಹಿತವಾಗಿರತ್ತೆ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಅದುನಾಪಿ ಸುರಾಣಾಂ ಸರಿದು ಆಯಾದಿ, ದೇವ ನದಿಯಾದಂತಹ ಗಂಗಾ ನದಿ ಈಗಲೂ ಕೂಡ ಮಧ್ವ ಸರೋವರಕ್ಕೆ ಬರೆದಿದ್ದಾಳೆ. ಹಾಗಾಗಿ ಉಡುಪಿ ಪಟ್ಟಣ ಶ್ರೇಷ್ಠ. ಕೇವಲ ಗಂಗಾ ನದಿ ಬರೆದಿದ್ದಾರೆ ಅಂತ ತಿಳ್ಕೊಳ್ಬೇಡ್ರಿ. ಗಂಗಾ ನದಿ ತಾರತಮ್ಯದಲ್ಲಿ ತುಂಬಾ ಚಿಕ್ಕವರು, ಆದರೆ ಅದಕ್ಕಿಂತಲೂ ಗಂಗಾದೇವಿಗಿಂತಲೂ ತಾರತಮ್ಯದಲ್ಲಿ ಉತ್ತಮರಾದಂತಹ ರುದ್ರಾದಿ ದೇವತೆಗಳ ಸನ್ನಿಧಾನ ಇದೆ ಆ ಉಡುಪಿ ಪಟ್ಟಣದಲ್ಲಿ. ಚಂದ್ರಮೌಳೇಶ್ವರ, ಅನೇಕ ರುದ್ರಾದಿ ದೇವಗಳ ಸೇವಿತ ಸರ್ವಭಾಗಂ. ಒಬ್ಬರು ರುದ್ರದೇವರು ಅಂತ ತಿಳ್ಕೊಳ್ಬೇಡ್ರಿ, ರುದ್ರದೇವರೇ ಮೊದಲಾದ ಅನೇಕ ದೇವತೆಗಳ ಸಮೂಹ ಅಲ್ಲಿ ಸೇವೆಗಾಗಿ ನಿಂತಿದ್ದಾರಂತೆ. ಅದಕ್ಕಾಗಿ ಆ ಉಡುಪಿ ಪಟ್ಟಣ ಬಹಳಷ್ಟು ಶ್ರೇಷ್ಠವಾಗಿದೆ. ಉತ್ತರ ಭಾರತಕ್ಕಿಂತಲೂ ಹೆಚ್ಚಿನ ಶ್ರೇಷ್ಠ ಪಾವಿತ್ರತೆ ಇದೆ ಅಂತ ಹೇಳ್ತಾರೆ. ಎಲ್ಲಾ ಕ್ಷೇತ್ರಗಳಲ್ಲೂ ಆಯಾ ಕ್ಷೇತ್ರಕ್ಕೆ ಹೋದಾಗ ಆ ಕ್ಷೇತ್ರನೇ ಉತ್ತಮ, ಇದಕ್ಕಿಂತ ಸಮವಾದದ್ದಿಲ್ಲ ಅಂತ ಹೇಳ್ತಾರೆ. ಹಂಗನ್ ಮಾತ್ರಕ್ಕೆ ಮತ್ತೆ ಅಲ್ಲಿ ಹಂಗೆ ಹೇಳಿದ್ದಾರೆ, ವೆಂಕಟಾದ್ರಿ ಸಮಸ್ಥಾನ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ಅಂತಲ್ಲಿ ಹೇಳ್ತಾರೆ. ಬದರಿ ಕ್ಷೇತ್ರಕ್ಕೆ ಹೋದಾಗ ಬದರಿ ಕ್ಷೇತ್ರಕ್ಕೆ ಸಮಾನವಾದ ಇನ್ಯಾವುದಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಏನ್ರಿ, ಅದಕ್ಕೆ ಸಮಾನವಾದದ್ದಿಲ್ಲ ಅಂತ ಇದಕ್ಕೆ ಸಮಾನವಾದದ್ದಿಲ್ಲ ಅಂದ್ರೆ ನಿಮ್ಮೆಲ್ಲ ಏನೋ ವಿರೋಧ ಬಂತಲ್ಲ ಅಂದ್ರೆ ಹಾಗೆಲ್ಲ ವಿಚಾರ ಅಲ್ಲ. ಉಳಿದೆಲ್ಲ ಸಣ್ಣ ಕ್ಷೇತ್ರಗಳಿಗಿಂತಲೂ ಉತ್ತಮ ಅಂತೇಳಿ ಅಷ್ಟೇ ಹಾಗೆ ಅಭಿಪ್ರಾಯ. ಹಾಗಾಗಿ ಅಷ್ಟು ಉಳಿದೆಲ್ಲ ಊರುಗಳಿಗಿಂತಲೂ ಕೂಡ ಉಡುಪಿ ಪಟ್ಟಣ ಬಹಳಷ್ಟು ಶ್ರೇಷ್ಠವಾಗಿದೆ ಅಂತೇಳಿ ತಿಳಿಸ್ತಾರೆ. ಇದಾದ ನಂತರದಲ್ಲಿ ಅದಕ್ಕಿಂತಲೂ ಮುಂಚೆ ಅಲ್ಲಿ ಅನಂತ ಸರೋವರ ಅಂತೇಳಿ ಆ ಹೆಸರಿಗೆ, ಆ ಸರೋವರಕ್ಕೆ ಅನಂತ ಸರೋವರ ಅಂತೇಳಿ ಹೆಸರು. ನಂತರದಲ್ಲಿ ಅದನ್ನ ಮಧ್ವಾಚಾರ್ಯರು, ಶ್ರೀಮದಾಚಾರ್ಯರು ಕೃಷ್ಣದೇವರ ಸ್ನಾನ ಮಾಡಿಸಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದರಿಂದಾಗಿ ಮಧ್ವ ಸರೋವರ ಅಂತ ರೀತಿಯಾಗಿ ಹೆಸರು ಬಂದಿದೆ ಅಂತೇಳಿ ತಿಳಿಸ್ತಾರೆ. ಹಾಗಾಗಿ ಸುಮಧ್ವೀಜದಲ್ಲಿಯೂ ಕೂಡ ಹೇಳ್ತಾರೆ, ತದಾಗ್ನಯೋಪಾಗತ ಜಾಹ್ನವೀಜಲೆ ಜನೋತ್ರ ಸಸ್ನೌ ಸಹ ಪೂರ್ಣ ಬುದ್ಧಿನ. ಗಂಗಾದೇವಿ ಇಲ್ಯಾಕೆ ಬರ್ತಾಳೆ? ಉತ್ತರ ಭಾರತದಲ್ಲಿರ್ತಕ್ಕಂಥ ಗಂಗಾ ನದಿ ಈ ಸರೋವರಕ್ಕೆ ಯಾಕೆ ಬರ್ತಾಳೆ ಅಂತಂದಾಗ ಅದಕ್ಕೊಂದು ಕಾರಣ ತಿಳಿಸ್ತಾರೆ. ಸುಮಧ್ವೀಜದಲ್ಲಿ ಆಲ್ರೆಡಿ ಅದನ್ನು ಹೇಳಿದ್ದಾರೆ. ಅದನ್ನ ವ್ಯಾಖ್ಯಾನಕಾರರು ಸ್ವಲ್ಪ ನೆನಪಿಸ್ಕೊಳ್ಳುತ್ತಾರೆ. ಯಾಕೆ ಇಲ್ಲಿ ಗಂಗಾ ನದಿ ಬರ್ತಾಳೆ ಅಂತಂದ್ರೆ, ಒಂದ್ಸಲ ಶ್ರೀಮದಾಚಾರ್ಯರಿಗೆ ಆಗ ತಾನೇ ಸನ್ಯಾಸಾಶ್ರಮ ಆಗಿರಂತೆ. ಅವರಿಗೆ ಅಪೇಕ್ಷೆ ಗಂಗಾ ನದಿಗೆ ಹೋಗ್ಬೇಕು ಅಂತೇಳಿ. ಎಲ್ಲಿ ಉಡುಪಿ, ಎಲ್ಲಿ ಗಂಗಾ, ಕಾಶಿ, ಈಗೆಲ್ಲ ಒಂದು ಟ್ರೈನ್ ಇರುತ್ತೆ, ಬೇಗ ಒಂದು ದಿನದಲ್ಲಿ ಹೋಗ್ಬಿಡ್ತೇವೆ, ಅಥವಾ ಫ್ಲೈಟ್ ಅಲ್ಲಿ ಹೋಗ್ಬಿಟ್ರೆ ಅಂತೂ 2 ಗಂಟೆಯಲ್ಲಿ ಹೋಗ್ಬಿಡ್ತೇವೆ. ತುಂಬಾ ಹಿಂದೆ ಅದೆಲ್ಲ ಇರ್ಲಿಲ್ಲ. ಹಾಗಾಗಿ ನಡ್ಕೊಂಡೇ ಹೋಗ್ಬೇಕು, ನಡ್ಕೊಂಡೇ ಬರಬೇಕು. ಒಂದ್ಸಲ ಹೋದ್ರೆ ಬರ್ಲಿಕ್ಕೇನೆ 3-4 ತಿಂಗಳುಗಟ್ಟಲೆ ಆಗಿರುತ್ತೆ. ಇವರಿಗೆ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಶ್ರೀಮದಾಚಾರ್ಯರನ್ನು ಬಿಟ್ಕೊಳ್ಳಿಕ್ಕೆ ಅಪೇಕ್ಷೆ ಇರಲಿಲ್ಲ. ಮತ್ತೆ ಕೇಳ್ತಿದ್ದಾರೆ. ಯಾಕೆಂದ್ರೆ ಅನೇಕ ಬಾರಿ ಅನಂತೇಶ್ವರ ದೇವರು ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಸೂಚನೆ ಕೊಟ್ಟರು, ಏನು ವಿಚಾರ ಮಾಡಬೇಡ, ನಿನಗೆ ಒಳ್ಳೆ ಉಪದೇಶನಾದ ಶಿಷ್ಯ ಬರ್ತಾನೆ ಅಂತ ಹೇಳಿದ್ರು. ಹೀಗಾಗಿ ಸಾಕಷ್ಟು ಬಾರಿ ಅನಂತೇಶ್ವರ ದೇವರು ಅನುಗ್ರಹ ಮಾಡಿದ್ದಾರೆ ಅಚ್ಯುತ ಪ್ರೇಕ್ಷಾಚಾರ್ಯ ಮೇಲೆ. ಇವರು ನೋಡಿದ್ರೆ ಗಂಗಾ ನದಿಗೆ ಹೋಗ್ತೇನೆ ಅಂತ ಅಂದ್ಬಿಟ್ಟಿದ್ದಾರೆ. ಬೇಡ ಅಂತ ಹೇಳಿಕ್ಕೆ ಸ್ವಲ್ಪ ಸಂಕೋಚ. ಅನಂತೇಶ್ವರ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ತಕ್ಷಣದಲ್ಲಿ ಅನಂತೇಶ್ವರ ದೇವರು, ನೀನೇನು ವಿಚಾರ ಮಾಡಬೇಡ, ಇವತ್ತಿನಿಂದ 2-3 ದಿನದಲ್ಲಿಯೇನೆ ಗಂಗಾ ನದಿ ಇಲ್ಲೇ ಬರ್ತಿದ್ದಾಳೆ, ಹಾಗಾಗಿ ಹೋಗುವುದು ಬೇಡ ಅಂತೇಳಿ ಶ್ರೀಮದಾಚಾರ್ಯರಿಗೆ ತಿಳಿಸಿಕೊಟ್ರೆ, ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ತಿಳಿಸಿಕೊಟ್ರಂತೆ. ಹಾಗಾಗಿ ಆ ಶ್ರೀಮದಾಚಾರ್ಯ ಸಲುವಾಗಿ ಅಂದ್ರೆ ಅವರ ಮೇಲೆ ಅನುಗ್ರಹ ಮಾಡುವುದಕ್ಕಾಗಿ ಎಲ್ಲ ಆ ಶ್ರೀಮದಾಚಾರ್ಯರ ಸಂಪರ್ಕ ಆ ಗಂಗಾ ನದಿಗಾಗಿ ಇನ್ನೂ ಹೆಚ್ಚಿನ ಸಾಮರ್ಥ್ಯ ಬರುವುದಕ್ಕಾಗಿ ಸಾಕ್ಷಾತ್ ಗಂಗಾ ನದಿನೇ ಆ ಸರೋವರದಲ್ಲಿ ಸನ್ನಿಹಿತರಾಗಿದ್ದಾರೆ ಅಂತೇಳಿ ತಿಳಿಸಿದ್ದಾರೆ. ಇದಾದ ನಂತರದಲ್ಲಿ ಉಡುಪಿ ಕ್ಷೇತ್ರದಲ್ಲಿ 8 ಜನ ಯತಿಗಳನ್ನು ಆ ಕೃಷ್ಣದೇವರ ಪೂಜೆಗಾಗಿ ಆಚಾರ್ಯರು ನೇಮನ ಮಾಡಿದ್ದಾರೆ. 8 ಜನ ಯಾಕೆ?
6 ಆಗಿರ್ಬೋದು, 4 ಆಗಿರ್ಬೋದು. 8 ಯಾಕೆ ಅಂದ್ರೆ ಅದಕ್ಕೊಂದು ಟಿಪ್ಪಣಿಕಾರರಾದಂಥ ನಾಣಾಚಾರ್ಯರು ಅದೊಂದು ವಿಶೇಷ ತಿಳಿಸ್ತಾರೆ. 8 ಜನ ಯಾಕೆ ಅಂತಂದಾಗ 8 ಕಡೆಗೆ 8 ಅಷ್ಟದಿಕ್ಪಾಲಕರು. ಹಾಗಾಗಿ ಸುತ್ತಲೂ ಕೂಡ ರಕ್ಷಣೆ ಮಾಡೋರು ಅಷ್ಟದಿಕ್ಪಾಲಕರು. ಹೇಗೋ ಹಾಗೆ ಇವರು ಕೂಡ ದಿಕ್ಪಾಲಕರ ಹಾಗೇನೆ ಅವರು ಕೂಡ ಇದ್ದಾರೆ. ಆ ದಿಕ್ಪಾಲಕರು ಮಹಾ ದೊಡ್ಡ ದೊಡ್ಡ ದೇವತೆಗಳವರಲ್ಲ. ಇಂದ್ರದೇವರು, ಅಗ್ನಿದೇವರು, ಯಮದೇವರು, ನಿರುತಿ, ವರುಣ, ವಾಯು, ಚಂದ್ರ ಹಾಗೂ ರುದ್ರದೇವರು ದೊಡ್ಡ ದೊಡ್ಡ ದೇವತೆಗಳು. ಅವರಿಗೆ ಮತ್ತು ಅಷ್ಟಮಠಾಧೀಶರಿಗೆ ಹೋಲಿಸ್ತಾ ಇದ್ದಾರೆ ಅಂದ್ರೆ ಅವರಷ್ಟು ಸಾಮ್ಯ ಅಲ್ಲ. ಅವರಲ್ಲಿರುವಂತಹ ಗುಣಗಳನ್ನು ಇವರು ಕೂಡ ಅದನ್ನು ಸ್ವಲ್ಪ ಮಟ್ಟಿಗೆ ಅಳವಡಿಸಿಕೊಂಡಿದ್ದಾರೆ ಅಂತ ತಿಳಿಸ್ತಿದ್ದಾರೆ. ಅವರು ಯಾವ್ಯಾವ ಗುಣ ಇದೆ ಅವರಲ್ಲಿ, ಇವರು ಅದನ್ನು ಯಾವುದನ್ನು ಅಳವಡಿಸಿಕೊಂಡಿದ್ದಾರೆ, ಅವರ ಥರ ಇವರು ಹೇಗಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ತಿದ್ದಾರೆ. ಯಸ್ಮಿನ್ ವಾಗ್ವಜ್ರಧಾರ ದುರಿತ ಕುಲ ಮಹಾ ತುರದಾಹೇತಿ ಶೂರಾಹ ದಂಡ ಪ್ರೋದ್ಭಾಸಿ ಹಸ್ತಾಹ ಸ್ಫುರದಸಿ ಸಮಸನ್ಮಾರ್ಗ ಸಕ್ತಾ ಸಮಸ್ತಾಹ ಶ್ರೀಕೃಷ್ಣ ಸ್ನೇಹ ಪಾಶಾಹ ಶ್ರಮಹರ ಗತಯಃ ಶಾಂತಿ ಭಾಗೋ ವಿರಕ್ತಾಹ ಯೋಗೀಂದ್ರಾಹ ಚಿತ್ರಲೋಕಾಧಿಪ ನಿಭ ವಿಭವಾಹ ಮಧ್ವದಾಸಾ ಜಯಂತಿ. ಹೇಗಿದ್ದಾರೆ ಒಬ್ಬೊಬ್ರು ವಾಗ್ವಜ್ರಧಾರಾಹ, ಅವರ ಮಾತೆ ವಜ್ರದಂತೆ ಇದಂತೆ. ಎಂತಹ ಮಾತು, ಎಷ್ಟು ತೀಕ್ಷ್ಣವಾಗಿದ್ದ ಬೈತಿದ್ದಾರೆ ಅಂದ್ರೆ ವಾಗ್ವಜ್ರಧಾರ ಅಲ್ಲಿಕ್ಕಿ ಇನ್ನೇನು ಅರ್ಥ ಮಾಡಬೇಡ್ರಿ. ವಿಶ್ವಂ ಸತ್ಯಂ ಹರಿಕರ್ತ ಜೀವ ಅನ್ಯ ಪಾರಮಾರ್ಥತಃ ವೇದ ಸತ್ಯಂ ಪುರಾಣಂ ಚ. ಇದನ್ನು ಯಾವಾಗಲೂ ಹೇಳ್ತಾರಂತೆ. ಇದೇ ದೊಡ್ಡ ವಾಗ್ವಜ್ರ ಅವರಿಗೆ. ಇದನ್ನು ಇಟ್ಕೊಂಡು ಎಲ್ಲ ದುರ್ವಾದಿಗಳನ್ನು ಖಂಡನೆ ಮಾಡ್ತಾ ಇರ್ತಾರೆ. ವಾಗ್ವಜ್ರ ಅಂದ್ರೆ ಭಾರಿ ತೀಕ್ಷ್ಣವಾದ ಮಾತು, ತುಂಬಾ ಕಠಿಣವಾದ ಮಾತುಗಳನ್ನು ಮಾತನಾಡ್ತಾ ಎಲ್ಲರಿಗೂ ನೋಯಿಸ್ತಿದ್ದಾರೆ ಸರ್ವಥ ಅಲ್ಲ. ಅವರಲ್ಲಿ ಏನಿತ್ತಂದ್ರೆ ಯಾವಾಗಲೂ ಭಗವಂತನ ಸರ್ವೋತ್ತಮ, ಜಗತ್ತು ಸತ್ಯ, ಜೀವರಿಗೆ ದೇವರಿಗೆ ಭೇದ ಇದೆ, ವೇದಗಳು ಸತ್ಯ, ಪುರಾಣಗಳು ಸತ್ಯ. ಹಾಗಾಗಿ ಎಲ್ಲರಿಗೂ ಭಗವಂತನ ನಿಯಾಮಕ, ಇದನ್ನೇ ಪ್ರತಿಪಾದನೆ ಮಾಡ್ತಿದ್ದಾರೆ ಅಂತೆ. ಹಾಗಾಗಿ ಅವರ ಮಾತು, ಅವರು ದಿನನಿತ್ಯದಲ್ಲಿ ಪಾಠ ಪ್ರವಚನ ಇದನ್ನೇ ಮಾಡ್ತಾ ಇದ್ದಾರೆ. ವಾಗ್ವಜ್ರಧಾರಾಹ. ಮತ್ತೇನ್ ಮಾಡ್ತಾರೆ ಆ ಸ್ವಾಮಿಗಳು? ಅಲ್ಲಿ ಹೋದಾಗ ಅವರು ನಮಸ್ಕಾರ ಮಾಡಿದಾಗ ನಮ್ಮ ಎಲ್ಲ ಪಾಪಗಳು ಪರಿಹಾರ ಮಾಡ್ತಿದ್ದಾರೆ. ದುರಿತ ಕುಲ ಮಹಾತುಲ ದಾಹೇತಿ ಶೂರಾಹ. ಏನೋ ಒಂದೆರಡು ಪಾಪ ಅಲ್ಲ, ದೊಡ್ಡ ಪರ್ವತಗಳಂತೆ ನಮ್ಮ ಪಾಪಗಳು. ಆ ಬೆಟ್ಟಗಳಂತೆ ಇರುವಂತಹ ಪಾಪಗಳನ್ನು ಸುಡಬೇಕಾದ್ರೆ ಒಂದು ಕಿಡಿ ಇದ್ದ ಹಾಗೆ ಅಂತ ಅವರಿಗೆ. ಏನೋ ಬಹಳ ಕಷ್ಟಪಡಬೇಕು ಅಂತ, ಇಡೀ ಬೆಟ್ಟ ಕಡಿಬೇಕಾದ್ರೆ ಬಹಳ ಕಷ್ಟ. ಒಂದು ಮನೆ ಡೆಮಾಲಿಷ್ ಮಾಡಬೇಕಾದ್ರೆ ಅದೇನೋ ಮಿಷನ್ ತರಬೇಕು, ಒಂದು 2-3 ದಿನ ಆಗಿ ಧೂಳಾಗಿ ಏನೋ ಕಷ್ಟಪಡಬೇಕಾಗುತ್ತೆ. ಒಂದು ಮನೆಯನ್ನು ಕೆಡಬೇಕಾದ್ರೆ, ಮತ್ತೆ ಪರ್ವತ ನಾಶ ಮಾಡಬೇಕಾದ್ರೆ ಇನ್ನಷ್ಟು ಬೇಕಾಗಬಹುದು ಸಾಮರ್ಥ್ಯ. ಅಂದ್ರೆ ಏನೂ ಇಲ್ಲ. ಒಂದು ದೊಡ್ಡದಾದಂತಹ ಹತ್ತಿಯ ರಾಶಿಯಲ್ಲಿ ಒಂದೇ ಒಂದು ಸಣ್ಣ ಕಿಡಿ ಹೋದ್ರೆ ಅದಿಷ್ಟದೇ ಹೇಗೆ ಸಂಪೂರ್ಣ ಭಸ್ಮ ಮಾಡುತ್ತೋ ಹಾಗೆ ಅತ್ಯಂತ ಶೂರರಾಗಿದ್ದಾರೆ. ನಮ್ಮ ಎಲ್ಲ ಪಾಪಗಳನ್ನು ಕಳೆಯೋದರಲ್ಲಿ ಅಗ್ನಿ, ನಮ್ಮ ಪಾಪಗಳು ಅಂದ್ರೆ ಹತ್ತಿಯ ರಾಶಿ, ಅವರ ಸಾಮರ್ಥ್ಯ ಒಂದು ಕಿಡಿ ಅಷ್ಟೇ, ಅಗ್ನಿಯ ಕಿಡಿದಷ್ಟು. ಹಾಗಾಗಿ ಅತ್ಯಂತ ಶೂರರಾಗಿದ್ದಾರೆ. ಮತ್ತೆಂಥವರಾಗಿದ್ದಾರೆ? ದಂಡ ಪ್ರೋದ್ಭಾಸಿ ಹಸ್ತಾಹ, ಕೈಯಲ್ಲಿ ದಂಡವನ್ನು ಹಿಡಿದುಕೊಂಡಿದ್ದಾರಂತೆ. ನಾವು ಸನ್ಯಾಸಿಗಳು ಯಾವುದೇ ರೀತಿಯಾದಂತಹ ಕಾಮಾದಿ ದೋಷಗಳಿಗೆ ಒಳಪಟ್ಟವರಲ್ಲ ಅಂತ ಹೇಳಿ ಆ ಕೈಯಲ್ಲಿ ದಂಡವನ್ನು ಹಿಡಿದುಕೊಂಡು ಒಳ್ಳೆ ಚೆನ್ನಾಗಿ ಅಲಂಕೃತರಾಗಿದ್ದಾರೆ. ಸ್ಫುರದಸಿ ಸನ್ಮಾರ್ಗ ಸಕ್ತಾಹ, ಯಾವಾಗಲೂ ಕೂಡ ಸನ್ಮಾರ್ಗದಲ್ಲಿದ್ದಾರೆ ಅಂತೆ. ಸನ್ಮಾರ್ಗ ಬಹಳ ಕಷ್ಟ. ಏನೋ ಅಂತೀವಿ ಒಳ್ಳೆ ಧರ್ಮಾಚರಣೆ ಮಾಡ್ತಾ ಇದ್ದೇವೆ ಅಂತೇಳಿ, ಬಹಳ ಕಷ್ಟ. ಬೆಳಿಗ್ಗೆ ಹೇಳೋದು ಈ ಚಳಿಗಾಲದಲ್ಲಿ ಹೇಳೋದು ಕಷ್ಟ. ಸಂಧ್ಯಾ ಅಂದ್ರೆ ಮಾಡಬೇಕಾದ್ರೆ, ಜಪ ಮಾಡಬೇಕಾದ್ರೆ ಒಂದು 10 ಮಾಡ್ತೇವೆ, 108 ಮಾಡಿಬಿಡೋಣ ಅಂತ ಕುಳಿತೇವೆ. 10 ಮಾಡೋಷ್ಟೊಳಗೇನೆ ಅಷ್ಟೊತ್ತಿಗೇನೆ ಹಸಿವಾಗ್ಬಿಡುತ್ತೆ, ಇನ್ನೇನು ಅಜೀರ್ಣ ಆಗ್ಬಿಡುತ್ತೆ. ಸರಿ, ಅಷ್ಟೊತ್ತಿಗೆ ಕಾರ್ಯದ ಒತ್ತಡ, ಕೆಲಸದ ಒತ್ತಡ ಹೋಗ್ಬಿಡ್ತೇವೆ. ಹಾಗಾಗಿ ನಾವು ಪ್ರತಿನಿತ್ಯದಲ್ಲಿ ಮಾಡಲೇಬೇಕು ಅನ್ನೋದನ್ನೇ ಸರಿಯಾಗಿ ಮಾಡ್ಲಿಕ್ಕೆ ಆಗುವುದಿಲ್ಲ. ಅಂಥದ್ದು ಆ ಯತಿಧರ್ಮ ಪರಿಪಾಲನೆ ಮಾಡಬೇಕಾದ್ರೆ ಬಹಳ ಕಷ್ಟ ಅದೆಲ್ಲ. ಆ ಯತಿಧರ್ಮದ ಮಾರ್ಗ ಪರಿಪಾಲನೆ ಮಾಡಬೇಕಾದ್ರೆ ಆ ಮಾರ್ಗ ಹೇಗಿರುತ್ತೆ ಅಂದ್ರೆ ಹಸಿ ಅಂತಂದ್ಬಿಟ್ಟು ಖಡ್ಗದಂತೆ ಇರುತ್ತೆ, ಬಹಳ ಚೂಪಾಗಿರುತ್ತೆ. ನಾವು ಕತ್ತಿ ಆ ಚಾಕು ಮೇಲೆ ವಿಳಿಗೆ ಮೇಲೆ ನಡ್ಲಿಕ್ಕೆ ಆಗೋದಿಲ್ಲ, ಬಹಳ ಕಷ್ಟ. ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಹೆಚ್ಚಬೇಕಾದ್ರೆ ಒಂದು ಸ್ವಲ್ಪ ಅಚಾತುರ್ಯತೆ ಆಯ್ತು ಅಂದ್ರೆ ಬೆಳೆಗಳೇ ಕಟ್ಟಾಗ್ಬಿಡುತ್ತೆ. ಅಷ್ಟು ಜಾಗರೂಕವಾಗಿ ನಾವು ತರಕಾರಿಗಳನ್ನು ಹೇಗೆ ಹೆಚ್ಚಬೇಕು ಆ ರೀತಿಯಾಗಿ ಅವರು ಆ ಯತಿಧರ್ಮ ಪರಿಪಾಲನೆ ಮಾಡುವಂತಹದ್ದು ಹೇಗಿದೆ ಅಂದ್ರೆ ಆ ಖಡ್ಗಗಳ ಮೇಲೆ ನಡೆದಿ ಹಾಗೆ ಇದ್ದಾರೆ. ಅದು ಕೂಡ ಚೆನ್ನಾಗಿ ಆ ಯತಿಧರ್ಮಗಳನ್ನು ಪರಿಪಾಲನೆ ಮಾಡುತ್ತಿದ್ದಾರೆ. ಮತ್ತು ಎಂಥವರಾಗಿದ್ದಾರೆ? ಕೃಷ್ಣ ಸ್ನೇಹ ಪಾಶಾಹ, ಯಾವಾಗಲೂ ಕೃಷ್ಣ ಪರಮಾತ್ಮನ
ಆ ಉಡುಪಿ ಕೃಷ್ಣನ ಸೇವೆ, ಆ ಭಕ್ತಿ, ಅದಲ್ಲೇ ನಾವು ಕೈಂಕರ್ಯದಲ್ಲೇನೆ ಅವರು ವಶರಾಗಿಬಿಟ್ಟಿದ್ದಾರಂತೆ. ಶ್ರಮಹರ ಗತಯ, ಯಾರು ಬರ್ತಾರೆ ಭಕ್ತರು ಅವರೆಲ್ಲರ ಶ್ರಮ ಪರಿಹಾರ ಮಾಡುತ್ತಿದ್ದಾರೆ. ಅವರಿಗಿರುವಂತಹ ಅಭೀಷ್ಟಗಳನ್ನೆಲ್ಲ ಕೊಡ್ತಕ್ಕಂಥವರಾಗಿದ್ದಾರೆ. ದುಷ್ಟ ಏನೇನು ಕೆಟ್ಟದ್ದಿರುತ್ತೆ ಅದನ್ನೆಲ್ಲ ಪರಿಹಾರ ಮಾಡ್ತಿದ್ದಾರೆ. ಶಾಂತಿ ಭಾಜ, ಯಾವಾಗಲೂ ಕೂಡ ಭಗವಂತನನ್ನೇ ಸ್ಮರಣೆ ಮಾಡ್ತಿದ್ದಾರೆ. ಸ್ವಯಂ ಶಾಂತರಾಗಿದ್ದಾರೆ. ಉಡುಪಿ ಸ್ವಾಮಿ ನೋಡಿದ್ರೆ ಎಷ್ಟು ಚೆನ್ನಾಗಿದ್ದಾರೆ ಅಂತೇಳಿ ತುಂಬಾ ನೋಡ್ಲಿಕ್ಕೆ ಆಕರ್ಷಿತರಾಗಿರ್ತಾರೆ. ಯಾಕೆಂದ್ರೆ ಅವರಲ್ಲಿ ಆ ಗುಣ ಭಗವಂತನಲ್ಲೇನೆ ಯಾವಾಗಲೂ ಸ್ಮರಣೆ ಮಾಡಬೇಕು, ಅವರಲ್ಲೇನೆ ಬುದ್ಧಿ ಯಾರಿಗಿರುತ್ತೆ ಅಂತವ್ರ ಹತ್ರ ಹೋಗ್ಬೇಕು ಅಂತ ಅನಿಸ್ತಿರುತ್ತೆ. ಇನ್ನು ಕೆಲವೊಬ್ರು ಇರ್ತಾರೆ, ಅವ್ರು ಹಾಗೆ ನೋಡಿದ ತಕ್ಷಣ ಹೆದರಿಕೆ ಆಗ್ತಿರ್ತಾರೆ, ಹೋಗೋದು ಬೇಡ, ದೂರ ಇರ್ಬೇಕಾಗುತ್ತೆ. ಹಾಗಾಗಿ ಶಾಂತಿ ಭಾಜ, ಭಗವಂತನಲ್ಲೇನೆ ಮನಸ್ಸನ್ನು ಇಟ್ಟುಕೊಂಡವರಾಗಿರ್ತಾರೆ. ವಿರಕ್ತ, ಯಾವಾಗಲೂ ವಿರಕ್ತರಾಗಿರ್ತಾರೆ. ಇಂಥದ್ದು ಕೊಡ್ರಿ, ಇಂಥದ್ದು ಬೇಡ್ರಿ, ಇಂಥದ್ದು ಕೊಡ್ರಿ ಅಂತ ಎಂದೂ ಕೂಡ ಕೇಳೋದಿಲ್ಲ, ಅಪೇಕ್ಷೆ ಪಡುವುದಿಲ್ಲ, ವೈರಾಗ್ಯದಿಂದ ಇರ್ತಾ ಇದ್ದಾರೆ. ಅಂತಹ ಅಷ್ಟಮಠಾಧೀಶರು 8 ದಿಕ್ಕಿನ ಲೋಕಪಾಲಕರಿಗೆ ಸಮಾನರಾಗಿದ್ದಾರೆ ಅಂತಂದ್ರು. ಅವರಿಗೆ ಇವರಿಗೆ ಏನು ಸಾಮ್ಯ ಬಂತು ಅಂದ್ರೆ, ವಾಗ್ವಜ್ರದಾನ, ಇಂದ್ರದೇವರ ಕೈಯಲ್ಲಿ ವಜ್ರಾಯುಧ ಇರುತ್ತೆ, ಹಾಗೆ ಇವರು ಕೂಡ ವಜ್ರಾಯುಧರಾಗಿದ್ದಾರೆ. ಎಂತಹ ವಜ್ರಾಯುಧ? ಆಗ ಹೇಳಿದ ಹಾಗೆ ವಿಶ್ವಂ ಸತ್ಯಂ ಹರಿಕರ್ತ ಜೀವೋನ್ಯ ಪರಮಾರ್ಥತಃ ಏತಾದೃಶ ಹರಿಸರ್ವೋತ್ತಮತ್ವಾದಿ ಶಾಸ್ತ್ರಗಳೆಂಬ ವಜ್ರಗಳನ್ನು ಪ್ರಯೋಗ ಮಾಡ್ತಿದ್ದಾರೆ. ಹಾಗಾಗಿ ಇಂದ್ರದೇವರು ವಜ್ರಾಯುಧರು, ಇವರು ಕೂಡ ವಜ್ರಾಯುಧರಾಗಿದ್ದಾರೆ. ಹಾಗಾಗಿ ಇಂದ್ರದೇವರ ಗುಣ ಕಿಂಚಿತ್ ಸಾಮ್ಯ ಅಷ್ಟಮದಾಧೀಶರಿಗಿದೆ. ಅಗ್ನಿದೇವರಿಗೆ ಸಮರಾಗಿದ್ದಾರೆ ಅಂತಂದ್ರು. ಅಗ್ನಿದೇವರು ಸುಟ್ಟು ಬಿಡ್ತಾರೆ ಇಡೀ ಜಗತ್ತನ್ನೇ. ಇವರು ಕೂಡ ನಮ್ಮ ಪಾಪ, ಯಾರು ಭಕ್ತರು ಆ ಗುರುಗಳ ಹತ್ರ ಹೋಗಿರ್ತಾರೆ, ಹೋಗಿ ನಮಸ್ಕಾರ ಮಾಡಿದಾಗ ಅವರೆಲ್ಲ ಪಾಪಗಳನ್ನು ಕೂಡ ಪರಿಹಾರ ಮಾಡ್ತಿದ್ದಾರೆ. ಹಾಗಾಗಿ ದಾಹಕತ್ವ ಅಗ್ನಿದೇವರಲ್ಲಿ ಹಾಗೂ ಇವರಲ್ಲಿ ಕೂಡ ಸಾಮ್ಯ ಇದೆ ಅಂತ ತಿಳಿಸ್ತಾರೆ. ಯಮದೇವರಲ್ಲಿ ಸಾಮ್ಯ ಇದೆ ಅಂತಂದ್ರು. ಯಮದೇವರಿಗೂ ಏನು ಸಾಮ್ಯ ಇದೆ ಅಂತಂದಾಗ, ಯಮದೇವರು ಶಿಕ್ಷೆ ಕೊಡುವುದಕ್ಕಾಗಿ ದಂಡ ಹಿಡ್ಕೊಂಡಿರ್ತಾರೆ. ಹಾಗಾಗಿ ಇವರು ಕೂಡ ಶಿಕ್ಷೆ ಕೊಡುವುದಕ್ಕಾಗಿ ಅಲ್ಲ, ಸ್ವಯಂ ತಾವು ದಂಡಧಾರಿಗಳಾಗಿದ್ದಾರೆ. ಯತಿಗಳಂದ್ರೆ ಒಂದು ದಂಡ ಇರಬೇಕು. ಹಾಗಾಗಿ ಆಮೇಲೆ ಇಷ್ಟು ಖಡ್ಗ, ನಿವೃತ್ತಿ ದೇವರಿಗೆ ಅವರ ಆಯುಧ ಖಡ್ಗ. ಇವರು ಕೂಡ ಎಂತಹ ಖಡ್ಗ ಅಂತಂದ್ರೆ, ಆ ಯತಿ ಧರ್ಮ ಪರಿಪಾಲನೆ ಮಾಡೋದೇ ದೊಡ್ಡ ಖಡ್ಗ ಇದ್ದ ಹಾಗೆ. ಹಾಗಾಗಿ ಆ ಮಾರ್ಗದಲ್ಲಿ ಹೋಗ್ತಿದ್ದಾರೆ. ಹಾಗಾಗಿ ಅವರಿಗೂ ಸಾಮ್ಯ ಇದೆ. ಕೃಷ್ಣ ಸ್ನೇಹ ಪಾಶಾಹ, ವರುಣದೇವರ ಕೈಯಲ್ಲಿ ಪಾಶ ಅಂತ ಹೇಳಿ ಒಂದು ಆಯುಧ. ಇವರು ಕೂಡ ಪಾಶ ಅಂತಂದ್ರೆ ಯಾವುದಂದ್ರೆ ಭಕ್ತಿಯೇ ಪಾಶ. ಅವರಿಗೆ ಯಾವಾಗಲೂ ಕೂಡ ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಿದ್ದಾರೆ. ವಾಯುದೇವರು ಗಾಳಿ ಬೀಳಿಸ್ತಾ ಇರ್ತಾರೆ. ತುಂಬಾ ದೂರದಿಂದ ಬಂದಾಗ ಬೆವರು ಬರುತ್ತೆ, ತಂಪಾದ ಗಾಳಿ ಬಂತು ಅಂದ್ರೆ ಅಂತ ಅನಿಸುತ್ತೆ. ಹಾಗೆ ಇವರು ಕೂಡ ಬಂದಿರತಕ್ಕಂತ ಭಕ್ತರ ಅಭೀಷ್ಟಗಳನ್ನು ಪೂರ್ಣ ಮಾಡುತ್ತಾ ಅವರೆಲ್ಲ ಶ್ರಮವನ್ನು ಕೂಡ ಪರಿಹಾರ ಮಾಡುತ್ತಿದ್ದಾರೆ. ಚಂದ್ರ ಉತ್ತರ ಕುಬೇರ ಲೋಕಕ್ಕೆ ಉತ್ತರ ದಿಕ್ಕಿಗೆ ಅಭಿಮಾನಿಯಾಗಿರ್ತಕ್ಕಂಥವ್ರು ಕುಬೇರನೂ ಹೌದು, ಚಂದ್ರನೂ ಹೌದು. ಇಬ್ರು ಕೂಡ ಸಂಪತ್ತನ್ನು ಕೊಡ್ತಕ್ಕಂಥವ್ರು, ಶಾಂತಿಯನ್ನು ಕೊಡ್ತಕ್ಕಂಥವ್ರು. ಹಾಗಾಗಿ ಚಂದ್ರೋದಯ ಹುಣ್ಣಿಮೆ ದಿನ ತಂಪಾಗಿರುತ್ತೆ, ಕುಬೇರನು ಸಾಕಷ್ಟು ಸಂಪತ್ತನ್ನು ಕೊಡ್ತಾನೆ. ಹಾಗಾಗಿ ಆ ಗುರುಗಳ ಹತ್ರ ಹೋದಾಗ ಜ್ಞಾನ ಸಂಪತ್ತು ಬರುತ್ತೆ, ಅವರು ಮಾಡಿರ್ತಕ್ಕಂಥ ಉಪದೇಶದ ಸಂಪತ್ತು ನಮಗೆ ಬರುತ್ತೆ. ಹಾಗಾಗಿ ಇವರು ಕೂಡ ಉಪದೇಶಕರಾಗಿದ್ದಾರೆ. ನಮಗೆ ಬೇಕಾದಷ್ಟು ಯೋಗ್ಯವಾದ ಸ್ವರ್ಗಾದಿ ಮೋಕ್ಷಾದಿ ರೂಪ ಸಂಪತ್ತನ್ನೇ ನಮಗೆ ಕೊಡ್ತಕ್ಕಂಥರಾಗಿದ್ದಾರೆ ಅಂತ ತಿಳಿಸ್ತಾರೆ. ಇನ್ನ ಈಶಾನ್ಯ ದಿಕ್ಕಿಗೆ ಅಭಿಮಾನಿಗಳಾದಂತಹ ರುದ್ರದೇವರಿಗೆ ಇವರು ಸಾಮ್ಯ ಹೇಳಿದರು. ರುದ್ರದೇವರು ಅತಿ ವಿರಕ್ತ ಶಿಖಾಮಣಿಗಳು. ಇವರು ಕೂಡ ತಮ್ಮ ಯೋಗ್ಯತಾನುಸಾರವಾಗಿ ಇವರು ಕೂಡ ವಿರಕ್ತರಾಗಿಯೇ ಸನ್ಯಾಸಿಗಳಾಗಿದ್ದಾರೆ. ಹಾಗಾಗಿ ಅಷ್ಟದಿಕ್ಪಾಲಕರು ಹೇಗೆ ಆ ಗುಣವನ್ನು ಅವರು ಗುಣದಿಂದ ಹೇಗಿದ್ದಾರೋ ಹಾಗೆ ಅವರ ಗುಣದ ಸಾಮ್ಯ ಈ ಅಷ್ಟದಿಕ್ಪಾಲಕರಲ್ಲಿದೆ, ಈ ಅಷ್ಟಮಠಾಧೀಶರಲ್ಲಿದೆ. ಹಾಗಾಗಿ ಯೋಗೀಂದ್ರಾಹ ಚಿತ್ರಲೋಕಾಧಿಪ ನಿಭ ವಿಭವಾಹ, ಅಷ್ಟದಿಕ್ಪಾಲಕರ ಅವರ ಗುಣದ ಒಂದು ಸಾಮ್ಯ ಇವರಲ್ಲಿದೆ. ಅಂತಹ ಮಧ್ವದಾಸಾಹ ಅಷ್ಟಮಠಾಧೀಶರು ಆ ಉಡುಪಿ ಕ್ಷೇತ್ರದಲ್ಲಿ ಇದ್ದು ಪೂಜಾದಿಗಳನ್ನು ಮಾಡ್ತಾ ಸ್ವಯಂ ತಾವು ಕೃಷ್ಣದೇವರಲ್ಲಿ ಆಸಕ್ತರಾಗಿ ಬಂದಿರತಕ್ಕಂಥ ಜನರಿಗೆ ಅನುಗ್ರಹವನ್ನು ಮಾಡತಕ್ಕಂಥವರಾಗಿದ್ದಾರೆ. ಅಂತಹ ಉಡುಪಿ ಕ್ಷೇತ್ರ ಅತ್ಯಂತ ಶ್ರೇಷ್ಠವಾಗಿದೆ ಎಂದು ತಿಳಿಸುತ್ತಿದ್ದಾರೆ. ಇದಾದ ನಂತರದಲ್ಲಿ ಇನ್ನೊಂದು ಮಹಿಮೆಯನ್ನು ತಿಳಿಸುತ್ತಾರೆ. ದ್ವಾರಾವತೀಂ ಸಕಲ ಭಾಗ್ಯವತೀಂ ಉಪೇಕ್ಷ್ಯ ಗೋಪಾಲ ಬಾಲ ಲರ್ನಾಕರ ಪೂಜನಂಚ ವಾರ್ಧಿಂ ವಧು ಗೃಹಮದೀತ್ಯ ಸಮದ್ವನಾದಃ ಯತ್ರಾಸ್ತಿ ತದ್ರಜತ ಪೀಠ ಪುರಂದರೀಯಃ
ಯಾಕೆ ಉಡುಪಿ ಪಟ್ಟಣ ಶ್ರೇಷ್ಠ ಶ್ರೇಷ್ಠ ಅಂತ ಹೇಳ್ತೀವಿ ಅಂತಂದ್ರೆ ಅದಕ್ಕೆ ಇನ್ನೊಂದು ಕಾರಣ ಇದೆ. ಯಾಕೆ ಶ್ರೇಷ್ಠ? ಗಂಗಾ ನದಿ ಬಂದಿದ್ದಾಳೆ. ಇನ್ನೊಂದು ಹೇಳಿದ್ರು, ಅಲ್ಲಿ ರುದ್ರಾದಿ ದೇವತೆಗಳೆಲ್ಲ ಅಲ್ಲಿ ಇದ್ದಾರೆ, ಸನ್ನಿಹಿತರಾಗಿದ್ದಾರೆ ಅಂತ. ಇನ್ನೊಂದು ಹೇಳಿದ್ರು, ಅಷ್ಟಮಠಾಧೀಶರಿದ್ದಾರೆ. ನಮ್ಮ ಊರಿಗೆ ಒಬ್ಬ ಸ್ವಾಮಿಗಳು ಬಂದ್ರೆ ದೊಡ್ಡ ಭಾಗ್ಯ ಅಂತ. ಅಂತಹದ್ದು 8 ಜನ ಸ್ವಾಮಿಗಳು ಅಲ್ಲಿ ಇದ್ದಾರೆ, ಇದ್ದು ಪೂಜೆಯನ್ನು ಮಾಡ್ತಾರೆ ಅಂತಂದ್ರೆ ಇನ್ನು ಎಷ್ಟು ವಿಶೇಷ ಸನ್ನಿಧಾನ ಇರಲಿಕ್ಕಿಲ್ಲ ಅಂತ. ಇನ್ನೊಂದು, ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಅಲ್ಲಿದ್ದಾನೆ. ಅಲ್ಲಿ ಯಾಕಿದ್ದಾನೆ ಕೃಷ್ಣ ಪರಮಾತ್ಮ? ಅವನು ದ್ವಾರಕಾ ಪಟ್ಟಣದಲ್ಲಿ ಇರೋದು ಅಂತಂದಾಗ, ಅಂತಹ ದ್ವಾರಕಾ ಪಟ್ಟಣವನ್ನೇ ಬಿಟ್ಟಿಲ್ಲಿ ಬಂದಿದ್ದಾನೆ. ಯಾಕೆ ಬಿಟ್ಟು ಬಂದ್ರಿ? ಸಾಧಾರಣವಾಗಿ ನಾವು ಊರಿಗೆ ಹೋಗಿರ್ತೇವೆ, ಬಿಟ್ಟು ಅಲ್ಲಿ 1 ದಿನ 2 ದಿನ ಇರ್ತೇವೆ, ವಾಪಸ್ ಬಂದ್ಬಿಡ್ತೇವೆ. ಯಾಕೆ ಅಂದಾಗ ಅಲ್ಲಿ ನಮಗೆ ಬೇಕಾಗುವ ಅನುಕೂಲಗಳು ಅಲ್ಲಿ ಇರೋದಿಲ್ಲ. ಏನೋ ಒಂದು ಫಂಕ್ಷನ್ಗೆ ಹೋಗ್ತೀವಿ, ಆಮೇಲೆ ಮುಗಿಸಿ ಬಂದ್ಬಿಡ್ತೀವಿ, ಮತ್ತೆ ನಮ್ಮ ಮನೆಯಲ್ಲಿ ನಮ್ಮ ಊರಿಗೆ ಇರ್ತೇವೆ. ಹಾಗೆ ಅಲ್ಲಿ ಪೂರ್ತಿ ಬಿಟ್ಟು ಇಲ್ಲೇ ಯಾಕಿದ್ದಾನೆ? ಅಲ್ಲಿ ಏನಾದ್ರೂ ಕೊರತೆ ಇದೆಯಾ ಅಂತಂದ್ರೆ ಏನೂ ಇಲ್ಲ. ಸಕಲ ಭಾಗ್ಯವತಿ, ಬೇಕಾದಷ್ಟು ಸಂಪತ್ತಿದೆ. ಅಂತಹ ಸಂಪದ್ಭರಿತವಾದ ದ್ವಾರಕಾಪಟ್ಟಣವನ್ನೇ ಬಿಟ್ಟು ಬಂದಿದ್ದಾನೆ. ಅದೊಂದೇ ಕಾರಣ ಅಲ್ಲ, ಮನೆಯವರನ್ನೂ ಕೂಡ ಬಿಟ್ಟು ಬಂದಿದ್ದಾನೆ ಅಂತ ಹೇಳ್ತಾರೆ. ವಾರ್ಧಿಂ ವಧು ಗೃಹಮತೀತ್ಯ, ಅಲ್ಲಿ ರುಕ್ಮಿಣೀ ದೇವಿಯ ಮನೆ ಇದೆ, ತವರು ಮನೆ ಇದೆ. ರುಕ್ಮಿಣೀ ದೇವಿ ಲಕ್ಷ್ಮೀ ದೇವಿ ಅವತಾರ. ಲಕ್ಷ್ಮೀ ದೇವಿ ಹುಟ್ಟಿದ್ದು ಸಮುದ್ರದಲ್ಲಿ. ಹಾಗಾಗಿ ಆ ಸಮುದ್ರ ಎಲ್ಲ ರತ್ನಗಳಿಗೆ ಆಕರ, ರತ್ನಾಕರ ಅಂತ ಕರೀತಾರೆ. ಹಾಗಾಗಿ ಭಾರಿ ಬೆಲೆ ಬಾಳುವ ಏನೇನು ಮುತ್ತು ಮಾಣಿಕ್ಯಗಳ ವೈಢೂರ್ಯಗಳಿದೆ, ಅದೆಲ್ಲವೂ ಕೂಡ ಸಮುದ್ರದಲ್ಲಿ ಸಿಗ್ತಾ ಇದೆ. ಅಂತಹ ಸಮುದ್ರದಲ್ಲಿಯೇನೇ ಅವತಾರ ಮಾಡಿರುವಂತಹ ಲಕ್ಷ್ಮೀದೇವಿ, ಅವತಾರರಾದಂತಹ ರುಕ್ಮಿಣೀ ದೇವಿಯನ್ನೂ ಬಿಟ್ಟು ಕೃಷ್ಣ ಪರಮಾತ್ಮ ಇಲ್ಲಿ ಬಂದಿದ್ದಾನೆ. ಹೋದ್ರಿ ಸರಿ, ಆದರೂ ಕೂಡ ಮತ್ತ್ಯಾಕೆ ಬಂದಿದ್ದಾನೆ ಅಂತಂದ್ರೆ, ಗೋಪಾಲ ಬಾಲ ಯಾರು ಪೂಜೆ ಮಾಡೋದಿಲ್ಲ, ಮಾತಾಡಿಸೋರಿಲ್ಲ, ಅದಕ್ಕೆ ಬಂದಿದ್ದಾನೆ ಅಂತ ತಿಳಿದಾಗಿ, ಗೋಪಾಲ ಬಾಲ ಲಲನ ಕರಪೂಜನಂಚ, ಬೇಕಾದಷ್ಟು ಜನ ಗೋಪಿಕಾ ಸ್ತ್ರೀಯರು, ಬೇಕಾದಷ್ಟು ಜನ ಭಕ್ತರು ಅಲ್ಲಿ ಯಾವಾಗಲೂ ಕೃಷ್ಣನ ದರ್ಶನ, ಕೃಷ್ಣನ ಪೂಜೆಗಾಗಿ ನಿಂತಿರ್ತಾರೆ. ಅಷ್ಟೆಲ್ಲ ಬಿಟ್ಟಿಲ್ಲಿ ಬಂದಿದ್ದಾನೆ ಅಂದ್ರೆ ಈ ಕ್ಷೇತ್ರ ಅಷ್ಟು ಉತ್ತಮವಾಗಿದೆ. ಹಾಗಾಗಿ ಆ ರೀತಿಯಾಗಿ ವಾದರಾಜ ಸ್ವಾಮಿ ಮಾಡಿದ್ದಾರೆ. ಅಲ್ಲಿ ಇಲ್ಲ ಅಂತಲೇ ಇಲ್ಲ, ಸರ್ವತ್ರ ವ್ಯಾಪ್ತ ಭಗವಂತ ಶ್ರೀಮದಾಚಾರ್ಯ ಸಲುವಾಗಿಯೇ ಬಂದಿದ್ದಾರೆ. ಮುಖ್ಯವಾಗಿ ಹೇಳಬೇಕಾಗಿದೆ ವಾದರಾಜ ಸ್ವಾಮಿಗಳವರಿಗೆ. ಅಲ್ಲಿ ಇಲ್ಲದೇನೆ ಇಲ್ಲಿ ಬಂದಿದ್ದಾನೆ ಅಂದ್ರೆ ಭಗವಂತನು ಒಂದು ಗಡಿ ಇದ್ದ ಮಾತ್ರ ಇದ್ದಾನೆ, ಇನ್ನೊಂದು ಗಡಿ ಇಲ್ಲ ಅಂತ ಸರ್ವತಾ ತಿಳಿಯಬಾರದು. ಸರ್ವತ್ರ ವ್ಯಾಪ್ತ ಭಗವಂತ, ಇಂಥ ಕಡೆ ಇಲ್ಲ ಅಂತಲೇ ಇಲ್ಲ. ದ್ವಾರಕಾಪಟ್ಟಣದಲ್ಲಿಯೂ ಭಗವಂತನಿದ್ದಾರೆ. ಇಲ್ಲಿ ವಿಶೇಷವಾಗಿ ಬಂದಿದ್ದು ಯಾಕೆ ಅಂತಂದಾಗ ಅದಕ್ಕೆ ಹೇಳ್ತಾರೆ, ಶ್ರೀಮದಾಚಾರ್ಯರ ಮೇಲೆ ಅನುಗ್ರಹ ಮಾಡುವುದಕ್ಕಾಗಿ. ಅವತ್ತರಿಂದ ಹಿಡಿದು ಮತ್ತೆ ನಮಗೆಲ್ಲರಿಗೂ ಕೂಡ ಭಗವಂತನ ದರ್ಶನ ಆಗಲಿ, ಹೆಚ್ಚಿನ ಜ್ಞಾನಲಾಭ ಆಗಲಿ, ಅದಕ್ಕೂ ಮುಂದೆ ಹೇಳ್ತಾರೆ ಯಾಕೆ ಕೃಷ್ಣ ಪರಮಾತ್ಮ ಅಲ್ಲಿ ಇದ್ದಾನೆ ಅನ್ನೋದನ್ನು ಮುಂದೆ ತಿಳಿಸ್ತಾರೆ. ಹಾಗಾಗಿ ಅಂತಹ ಸಕಲ ಭಾಗ್ಯದಿಂದ ಕೂಡಿರುವಂತಹ ದ್ವಾರಕಾಪಟ್ಟಣ, ಬೇಕಾದಷ್ಟು ಜನ ಪೂಜೆ ಮಾಡುವವರು ಅನೇಕ ಜನ ಇದ್ರೂ ಕೂಡ ಅದನ್ನು ಬಿಟ್ಟು ಬಂದಿದ್ದಾನೆ. ಸಾಕ್ಷಾತ್ ಲಕ್ಷ್ಮೀ ದೇವಿಯ ಮನೆಯಿಂದಲೇ ಬಂದಿದ್ದಾನೆ. ಹಾಗಾಗಿ ಈ ಉಡುಪಿ ಕ್ಷೇತ್ರ ಅತ್ಯಂತ ಶ್ರೇಷ್ಠವಾಗಿದೆ. ಯತ್ರಾಸ್ತಿ ತದ್ವ್ರಜದ ಪೀಠ ಪುರಂಗರೀಯ. ಯಾಕೆ ಅಂದ್ರೆ ಮಧ್ವನಾಥ ಶ್ರೀಮದಾಚಾರ್ಯರ ಸಲುವಾಗಿ ಅವರ ಮೇಲೆ ಅನುಗ್ರಹ ಮಾಡುವುದಕ್ಕಾಗಿ ಕೃಷ್ಣ ಪರಮಾತ್ಮ ಅಲ್ಲಿಂದ ಲಕ್ಷ್ಮೀ ಸಹಿತನಾಗೇನೆ ಬಂದಿದ್ದಾನೆ. ಅವಾಗ ಕಾಣಿಸೋದಿಲ್ಲ ಅಷ್ಟೇ. ಎಲ್ಲಿದ್ದಾಡ್ರಿ ಲಕ್ಷ್ಮೀ ಪ್ರತಿಮೆ ಪಕ್ಕದಲ್ಲಿ ಏನಿಲ್ಲ, ಬರೀ ಉಡುಪಿ ಕೃಷ್ಣನ ಮಾತ್ರ ನೋಡ್ತೇವೆ ಅಂತ ತಿಳಿಬ್ಯಾಡ್ರಿ. ಆ ಭಗವಂತನಲ್ಲೇನೆ ಆ ವಾಸಸ್ಥಳದಲ್ಲಿ ಲಕ್ಷ್ಮೀ ದೇವಿ ಇದ್ದಾಳೆ. ಹಾಗಾಗಿ ಲಕ್ಷ್ಮೀ ಸಮೇತ ರುಕ್ಮಿಣಿ ಸತ್ಯಭಾಮ ಸಮೇತರಾಗಿನ ಭಗವಂತ ಅಲ್ಲಿ ವಾಸವಾಗಿದ್ದಾನೆ. ಶ್ರೀಮದಾಚಾರ್ಯರ ಮೇಲೆ ಅನುಗ್ರಹ ಮಾಡೋದಕ್ಕಾಗಿ ಅಷ್ಟು ವಾಯುದೇವನ ಮೇಲೆ ಭಗವಂತನ ಕಾರುಣ್ಯ ಪ್ರೀತಿ ನಮ್ಮೆಲ್ಲರ ಉದ್ಧಾರಕ್ಕಾಗಿ ಬಂದಿದ್ದಾನೆ. ಹಾಗಾಗಿ ಅಷ್ಟು ಉಡುಪಿ ಕ್ಷೇತ್ರ ಅತ್ಯಂತ ಶ್ರೇಷ್ಠವಾಗಿದೆ ಎಂದು ತಿಳಿಸ್ತಾರೆ. ಇನ್ನು ಮುಂದೆ ಅದನ್ನು ತಿಳಿಸ್ತಾರೆ, ಅದನ್ನು ನಾಳೆ ತಿಳಿಯೋಣ. ಭಾರತೀಯ ಮುಖ್ಯ ಪ್ರಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಹಂ ಕರ್ತ ಹರಿಕರ್ತ ತತ್ಪೂಜಾ ಕವಚಾಕಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾಮ್ಯತಾ. ಶ್ರೀಕೃಷ್ಣ.
ಅದು ಹೌದೌದು ಹತ್ತಿರ ಬರೋದು